ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಸೊ ಈ ವಿಡಿಯೋದಲ್ಲಿ ನಾವು ಕಾರ್ಡಿಯಾಕ್ ಸೈಕಲ್ ಬಗ್ಗೆ ಡಿಸ್ಕಸ್ ಮಾಡೋಣ. ಓಕೆ, ಸೊ ಕಾರ್ಡಿಯಾಕ್ ಸೈಕಲ್ ಅಂದರೆ ಏನು? ಯಾರಾದರೂ ನಿಮಗೆ ಡೆಫಿನೇಷನ್ ಕೇಳಿದರೆ ನೀವೇನಂತ ಹೇಳಬೇಕು? ಸರ್, ಕಾರ್ಡಿಯಾಕ್ ಸೈಕಲ್ ಈಸ್ ದಿ ಕಂಪ್ಲೀಟ್ ಸೀಕ್ವೆನ್ಸ್ ಆಫ್ ಈವೆಂಟ್ ದಟ್ ಹ್ಯಾಪನ್ ಇನ್ ಈಚ್ ಹಾರ್ಟ್ ಬೀಟ್. ಓಕೆ, ಸೊ ಏನಂತ ಹೇಳ್ತೀರಾ? ನಮ್ಮ ಹಾರ್ಟ್ ಒಳಗಡೆ ಸೀಕ್ವೆನ್ಸಿಯಲ್ ಈವೆಂಟ್ಸ್ ಆಗ್ತಾ ಇದ್ದಾವೆ. ಏನಾಗ್ತಾ ಇದೆ? ಕಾಂಟ್ರಾಕ್ಷನ್ ಆಗ್ತಾ ಇದೆ, ರಿಲ್ಯಾಕ್ಸೇಷನ್ ಆಗ್ತಾ ಇದೆ, ಕಾಂಟ್ರಾಕ್ಷನ್ ಆಗ್ತಾ ಇದೆ, ರಿಲ್ಯಾಕ್ಸೇಷನ್ ಆಗ್ತಾ ಇದೆ. ಸೀಕ್ವೆನ್ಸ್ ಆಫ್ ಈವೆಂಟ್ಸ್ ಆಗ್ತಾ ಇದ್ದಾವೆ ಇನ್ ಈಚ್ ಹಾರ್ಟ್ ಬೀಟ್. ನಮ್ಮ ಹಾರ್ಟ್ ಬೀಟ್ ಮಾಡಿದಾಗೆಲ್ಲ ಏನಾಗ್ತಾ ಇದೆ? ನಮ್ಮ ಹಾರ್ಟ್ ಒಳಗಡೆ ಸೀಕ್ವೆನ್ಸಿಯಲ್ ಚೇಂಜಸ್ ಆಗ್ತಾ ಇದೆ. ಅದನ್ನು ನಾವು ಕಾರ್ಡಿಯಾಕ್ ಸೈಕಲ್ ಅಂತ ಹೇಳ್ತೀವಿ. ಓಕೆ, ಸೊ ಕಾರ್ಡಿಯಾಕ್ ಸೈಕಲ್ ಅಂದರೆ ಏನು? ಕಾರ್ಡಿಯಾಕ್ ಸೈಕಲ್ ಈಸ್ ದಿ ಕಂಪ್ಲೀಟ್ ಸೀಕ್ವೆನ್ಸ್ ಆಫ್ ಈವೆಂಟ್ ದಟ್ ಹ್ಯಾಪನ್ ಇನ್ ಈಚ್ ಹಾರ್ಟ್ ಬೀಟ್. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿದೆ ಕಾರ್ಡಿಯಾಕ್ ಸೈಕಲ್ ಅಂದರೆ ಏನು. ಸೊ ಕಾರ್ಡಿಯಾಕ್ ಸೈಕಲ್ ಇನ್ನು ಮುಂದೆ ಹೋಗೋಕ್ಕಿಂತ ಮೊದಲು ನಾವು ನೋಡೋಣ. ಸೊ ನಮ್ಮ ಹಾರ್ಟ್, ಸೊ ಅವರ್ ಹಾರ್ಟ್ ಈಸ್ ಅ ಹಾಲೋ ಮಸ್ಕುಲಾರ್ ಆರ್ಗನ್. ಓಕೆ, ಸೊ 3 ಲೇಯರ್ಸ್ ಇರ್ತವೆ. ಏನೇನು ಲೇಯರ್ಸ್ ಇರ್ತವೆ? 3 ಲೇಯರ್ಸ್: ಪೆರಿಕಾರ್ಡಿಯಮ್, ಮಯೋಕಾರ್ಡಿಯಮ್ ಆ್ಯಂಡ್ ಎಂಡೋಕಾರ್ಡಿಯಮ್ ಇರುತ್ತೆ. ಸೊ ಇಲ್ಲಿ 4 ಚೇಂಬರ್ಸ್ ನಾವು ನೋಡ್ಬೋದು. ರೈಟ್ ಏಟ್ರಿಯಮ್, ರೈಟ್ ವೆಂಟ್ರಿಕಲ್; ಲೆಫ್ಟ್ ಏಟ್ರಿಯಮ್, ಲೆಫ್ಟ್ ವೆಂಟ್ರಿಕಲ್. ಓಕೆ, ಸೊ ರೈಟ್ ಏಟ್ರಿಯಮ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್ ಮಧ್ಯದಲ್ಲಿ ಏನು ಪ್ರೆಸೆಂಟ್ ಇದೆ? ಇಲ್ಲಿ ಟ್ರೈಕಸ್ಪಿಡ್ ವಾಲ್ ಪ್ರೆಸೆಂಟ್ ಇದೆ. ಓಕೆ, ರೈಟ್ ಏಟ್ರಿಯಮ್ ಆ್ಯಂಡ್ ರೈಟ್ ವೆಂಟ್ರಿಕಲ್ ಮಧ್ಯದಲ್ಲಿ ಏನು ಪ್ರೆಸೆಂಟ್ ಇದೆ? ಟ್ರೈಕಸ್ಪಿಡ್ ವಾಲ್ ಪ್ರೆಸೆಂಟ್ ಇದೆ. ಆ್ಯಂಡ್ ಲೆಫ್ಟ್ ಏಟ್ರಿಯಮ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್ ಮಧ್ಯದಲ್ಲಿ ನಮಗೆ ಏನು ಪ್ರೆಸೆಂಟ್ ಇದೆ? ಇಲ್ಲಿ ಮಿಟ್ರಲ್ ವಾಲ್ವ್ ಅಥವಾ ಬೈಕಸ್ಪಿಡ್ ವಾಲ್ವ್ ಅಂತ ಹೇಳ್ಬೋದು. ಓಕೆ, ಸೊ ರೈಟ್ ವೆಂಟ್ರಿಕಲ್ ಆ್ಯಂಡ್ ಪಲ್ಮನರಿ ಆರ್ಟ್ರಿ. ಓಕೆ, ಸೊ ರೈಟ್ ವೆಂಟ್ರಿಕಲ್ ಆ್ಯಂಡ್ ಪಲ್ಮನರಿ ಆರ್ಟ್ರಿ ಮಧ್ಯೆ ಏನು ಪ್ರೆಸೆಂಟ್ ಇದೆ? ಇಲ್ಲಿ ಪಲ್ಮನರಿ ವಾಲ್ವ್. ಓಕೆ, ಇದನ್ನು ನಾವು ಏನಂತ ಹೇಳ್ತೀವಿ? ಪಲ್ಮನರಿ ವಾಲ್ವ್ ಅಂತ ಹೇಳ್ತೀವಿ. ಲೆಫ್ಟ್ ವೆಂಟ್ರಿಕಲ್ ಆ್ಯಂಡ್ ಅಯೋರ್ಟಾ ಮಧ್ಯದಲ್ಲಿ ಏನು ಪ್ರೆಸೆಂಟ್ ಇದೆ? ಇಲ್ಲಿ ಅಯೋರ್ಟಿಕ್ ವಾಲ್ವ್. ಓಕೆ, ಸೊ ನಾವಿಲ್ಲಿ ನೋಡೋಣ. ಸೊ ಏನೇನು ಈವೆಂಟ್ಸ್ ಆಗ್ತವೆ ನಮ್ಮ ಹಾರ್ಟ್ ಒಳಗಡೆ? ಏನೇನು ಈವೆಂಟ್ಸ್ ಆಗ್ತವೆ ಅಂತ ಕೇಳಿದಾಗ ಕಾಂಟ್ರಾಕ್ಷನ್ ಆಗ್ತೆ, ರಿಲ್ಯಾಕ್ಸೇಷನ್ ಆಗ್ತೆ. ಓಕೆ, ಏನಾಗ್ತಾ ಇದೆ? ಕಾಂಟ್ರಾಕ್ಷನ್ ಆಗ್ತಾ ಇದೆ, ರಿಲ್ಯಾಕ್ಸೇಷನ್ ಆಗ್ತಾ ಇದೆ. ಕಾಂಟ್ರಾಕ್ಷನನ್ನು ನಾವು ಸಿಸ್ಟೋಲ್ ಅಂತ ಹೇಳ್ತೀವಿ. ಓಕೆ, ಸೊ ಕಾಂಟ್ರಾಕ್ಷನನ್ನು ನಾವು ಸಿಸ್ಟೋಲ್ ಅಂತ ಹೇಳ್ತೀವಿ. ಸಿಸ್ಟೋಲ್ ಅಂದರೆ ಏನು? ಕಾಂಟ್ರಾಕ್ಷನ್. ರಿಲ್ಯಾಕ್ಸೇಷನನ್ನು ನಾವು ಡಯಾಸ್ಟೋಲ್ ಅಂತ ಹೇಳ್ತೀವಿ. ಓಕೆ, ರಿಲ್ಯಾಕ್ಸೇಷನ್ ಅಂದರೆ ಏನು? ಡಯಾಸ್ಟೋಲ್ ಅಂತ ಹೇಳ್ತೀವಿ. ಓಕೆ, ಸೊ ಕಾಂಟ್ರಾಕ್ಷನ್ ಆಫ್ ಹಾರ್ಟ್ ಮಸಲ್. ಇಲ್ಲಿ ಏನಾಗ್ತಾ ಇದೆ? ಹಾರ್ಟ್ ಮಸಲ್ ಕಾಂಟ್ರಾಕ್ಟ್ ಆಗ್ತಾ ಇದೆ. ಕಾಂಟ್ರಾಕ್ಷನ್ ಆಫ್ ಹಾರ್ಟ್ ಮಸಲ್ ಟು ಪಂಪ್ ದಿ ಬ್ಲಡ್. ಓಕೆ, ಸೊ ಸಿಸ್ಟೋಲ್ ಆದಾಗ ಅಥವಾ ಕಾಂಟ್ರಾಕ್ಷನ್ ಆದಾಗ ಬ್ಲಡ್ ಏನಾಗ್ತಾ ಇದೆ? ಪಂಪ್ ಆಗ್ತಾ ಇದೆ. ಓಕೆ, ಬ್ಲಡ್ ಏನಾಗ್ತಾ ಇದೆ? ಪಂಪ್ ಆಗ್ತಾ ಇದೆ, ನೆನಪಿಡಿ. ಓಕೆ, ಸೊ ನೆಕ್ಸ್ಟ್ ಏನಾಗುತ್ತೆ? ಕಾಂಟ್ರಾಕ್ಷನ್ ಆಗಿದ್ಮೇಲೆ ರಿಲ್ಯಾಕ್ಸೇಷನ್ ಆಗಿದೆ. ಓಕೆ, ಕಾಂಟ್ರಾಕ್ಷನ್ ಆಗಿದ್ಮೇಲೆ ರಿಲ್ಯಾಕ್ಸೇಷನ್ ಆಗಲೇಬೇಕು. ಓಕೆ, ಸೊ ಕಾಂಟ್ರಾಕ್ಷನ್ ಆಗಿದ್ಮೇಲೆ ರಿಲ್ಯಾಕ್ಸೇಷನ್ ಆಗ್ತಾ ಇದೆ ಅಥವಾ ಡಯಾಸ್ಟೋಲ್ ಆಗ್ತಾ ಇದೆ. ರಿಲ್ಯಾಕ್ಸೇಷನ್ ಆಫ್ ಹಾರ್ಟ್ ಮಸಲ್ ಆರ್ ಡಯಾಸ್ಟೋಲ್ ಆಫ್ ಹಾರ್ಟ್ ಮಸಲ್ ಟು ರೀಫಿಲ್ ದಿ ಬ್ಲಡ್. ಓಕೆ, ಸೊ ಡಯಾಸ್ಟೋಲ್ ಆದಾಗ, ರಿಲ್ಯಾಕ್ಸ್ ಆದಾಗ ಏನಾಗ್ತಾ ಇದೆ? ನಮ್ಮ ಹಾರ್ಟ್ ಫಿಲ್ ಆಗ್ತಾ ಇದೆ. ಓಕೆ, ಫಿಲ್ ಆಗ್ತಾ ಇದೆ, ಫಿಲ್ ವಿತ್ ಬ್ಲಡ್. ಸೊ ನಮ್ಮ ಹಾರ್ಟ್ ಏನಾಗ್ತಾ ಇದೆ? ರೀಫಿಲ್ ಆಗ್ತಾ ಇದೆ. ಓಕೆ, ನಮ್ಮ ಹಾರ್ಟ್ ಏನಾಗ್ತಾ ಇದೆ? ಫಿಲ್ ಆಗ್ತಾ ಇದೆ. ಓಕೆ, ನಮ್ಮ ಹಾರ್ಟ್ ಏನಾಗ್ತಾ ಇದೆ? ಬ್ಲಡ್ಡಿಂದ ಫಿಲ್ ಆಗ್ತಾ ಇದೆ. ಸೊ ಮತ್ತೆ ಇದು ಕಾಂಟ್ಯಾಕ್ಟ್ ಆಗುತ್ತೆ. ಈ ಫಿಲ್ ಆಗಿರೋ ಬ್ಲಡ್ ಅಂದರೆ ತುಂಬಿರೋ ಬ್ಲಡ್ ಮತ್ತೆ ಹೊರಗಡೆ ಪಂಪ್ ಆಗುತ್ತೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ನೆನಪಿಡಿ, ಕಾಂಟ್ರಾಕ್ಷನ್ ಅಂದರೆ ಸಿಸ್ಟೋಲ್, ರಿಲ್ಯಾಕ್ಸೇಷನ್ ಅಂದರೆ ಡಯಾಸ್ಟೋಲ್. ಕಾಂಟ್ರಾಕ್ಷನ್ ಆದಾಗ ಹಾರ್ಟ್ ಏನು ಮಾಡುತ್ತೆ? ಬ್ಲಡ್ಡನ್ನು ಪಂಪ್ ಮಾಡುತ್ತೆ. ರಿಲ್ಯಾಕ್ಸೇಷನ್ ಆದಾಗ ಹಾರ್ಟ್ ಏನಾಗುತ್ತೆ? ಫಿಲ್ ಆಗುತ್ತೆ ವಿತ್ ಬ್ಲಡ್. ಓಕೆ, ಅಂದರೆ ಬ್ಲಡ್ ನಮ್ಮ ಹಾರ್ಟ್ ಒಳಗಡೆ ಬರುತ್ತೆ ಇನ್ ರಿಲ್ಯಾಕ್ಸೇಷನ್. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ನಮ್ಮ ಹಾರ್ಟ್ ಒಳಗಡೆ 4 ಚೇಂಬರ್ಸ್ ಇದ್ದಾವೆ. ಏನಿದ್ದಾವೆ? 4 ಚೇಂಬರ್ಸ್ ಇದ್ದಾವೆ. 4 ಚೇಂಬರ್ಸ್ ಇದ್ದಾವೆ. ಓಕೆ, ರೈಟ್ ಆ್ಯಂಡ್ ಲೆಫ್ಟ್ ಏಟ್ರಿಯಾ, ರೈಟ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್. ಓಕೆ, ಸೊ ರೈಟ್ ಆ್ಯಂಡ್ ಲೆಫ್ಟ್ ಏಟ್ರಿಯಮ್ ಇದೆ, ರೈಟ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್. ಸೊ ಇಲ್ಲೇನಾಗುತ್ತೆ? ಏಟ್ರಿಯಲ್ ಸಿಸ್ಟೋಲ್. ಓಕೆ, ಸೊ ಇಲ್ಲಿ ಫೇಸಸ್ ಬರ್ತವೆ. ಫೇಸಸ್ ಒಳಗಡೆ ಏನಿರುತ್ತೆ? ಏಟ್ರಿಯಲ್ ಸಿಸ್ಟೋಲ್. ಏಟ್ರಿಯಲ್ ಸಿಸ್ಟೋಲ್ ಅಂದರೆ ಏನು? ರೈಟ್ ಆ್ಯಂಡ್ ಲೆಫ್ಟ್ ಏಟ್ರಿಯಮ್ ಇದ್ದಾವೆ ಅಲ್ಲ, ಕಾಂಟ್ರಾಕ್ಟ್ ಆಗುತ್ತೆ. ಏನಾಗುತ್ತೆ? ಕಾಂಟ್ರಾಕ್ಟ್. ಓಕೆ, ರೈಟ್ ಆ್ಯಂಡ್ ಲೆಫ್ಟ್ ಏಟ್ರಿಯಮ್ ಎಟ್ ಎ ಟೈಮ್ ಏನಾಗುತ್ತೆ? ಕಾಂಟ್ರಾಕ್ಷನ್ ಆಗುತ್ತೆ. ಏಟ್ರಿಯಲ್ ಸಿಸ್ಟೋಲ್ ಅಂತ ಹೇಳ್ತೀವಿ. ಓಕೆ, ಸೊ ಎಷ್ಟು ಸಮಯ ಇರುತ್ತೆ ಸರ್? 0.1 ಸೆಕೆಂಡ್. ಓಕೆ, 0.1 ಸೆಕೆಂಡ್ ಅಷ್ಟು ಇದು ಕಾಂಟ್ರಾಕ್ಟ್ ಆಗುತ್ತೆ. ಏಟ್ರಿಯಲ್ ಸಿಸ್ಟೋಲ್ ಸಮಯ ಎಷ್ಟಿದೆ? 0.1 ಸೆಕೆಂಡ್. ಓಕೆ, ನೆಕ್ಸ್ಟ್
ಏಟ್ರಿಯಲ್ ಡಯಾಸ್ಟೋಲ್. ಒಂದು ಸಾರಿ ನಮ್ಮ ಏಟ್ರಿಯ ರೈಟ್ ಆ್ಯಂಡ್ ಲೆಫ್ಟ್ ಏಟ್ರಿಯಮ್ ಏನಾಗಿದೆ ಈಗ ಕಾಂಟ್ರಾಕ್ಟ್ ಆಗಿದೆ, ಸಿಸ್ಟೋಲ್ ಆಗಿದೆ. ಸೊ ಕಾಂಟ್ರಾಕ್ಟ್ ಆಗಿದ್ಮೇಲೆ ಅದು ರಿಲ್ಯಾಕ್ಸ್ ಆಗಬೇಕು. ಕಾಂಟ್ರಾಕ್ಟ್ ಆಗಿದ್ಮೇಲೆ ಅದು ಏನಾಗಬೇಕು, ರಿಲ್ಯಾಕ್ಸ್ ಆಗಬೇಕು. ಅದನ್ನು ನಾವು ಏಟ್ರಿಯಲ್ ಡಯಾಸ್ಟೋಲ್ ಅಂತ ಹೇಳ್ತೀವಿ. ಓಕೆ, ಏಟ್ರಿಯಲ್ ಡಯಾಸ್ಟೋಲ್ ಅಂದರೆ ಏನು ಸರ್? ಏಟ್ರಿಯಮ್ ಏನಾಯಿತು, ರಿಲ್ಯಾಕ್ಸ್ ಆಯಿತು. ಓಕೆ, ಸೊ ಇದು ಎಷ್ಟೊತ್ತು ರಿಲ್ಯಾಕ್ಸ್ ಇರುತ್ತೆ ಸರ್? ನಮ್ಮ ಏಟ್ರಿಯಮ್ ಎಷ್ಟೊತ್ತು ರಿಲ್ಯಾಕ್ಸ್ ಇರ್ತವೆ ಅಂತ ಕೇಳಿದಾಗ 0.7 ಸೆಕೆಂಡ್ಸ್. ಓಕೆ, 0.7 ಸೆಕೆಂಡಷ್ಟು ಇದು ಏನಿರುತ್ತೆ, ರಿಲ್ಯಾಕ್ಸ್ ಫೇಸಲ್ಲಿ ಇರುತ್ತೆ. ಎಷ್ಟಿರುತ್ತೆ, ರಿಲ್ಯಾಕ್ಸ್ ಫೇಸಲ್ಲಿ. ಸೊ ಎರಡು ನಾವು ಕೂಡಿಸಿದರೆ ಎಷ್ಟಾಗುತ್ತೆ, 0.8. ಓಕೆ, ಸೊ ನಮ್ಮ ಕಾರ್ಡಿಯಕ್ ಸೈಕಲ್ ಅದರ ಡ್ಯೂರೇಷನ್ ಎಷ್ಟಿರುತ್ತೆ, 0.8 ಸೆಕೆಂಡ್. ಓಕೆ, ಸೊ ಯಾರಾದರೂ ನಿಮಗೆ ಕೇಳಿದರೆ ಸರ್ ಕಾರ್ಡಿಯಕ್ ಸೈಕಲ್ ಇದೆಲ್ಲ ಅದರ ಸಮಯ ಎಷ್ಟಿರುತ್ತೆ ಅಂತ ಕೇಳಿದಾಗ 0.8 ಸೆಕೆಂಡ್ ಅಂತ ನಾವು ಹೇಳಬೇಕು. ಓಕೆ, ಸೊ ಅದಾಗಿದ್ಮೇಲೆ ಫಸ್ಟ್ ಏನಾಯಿತು, ಏಟ್ರಿಯಲ್ ಸಿಸ್ಟೋಲ್ ಆಯಿತು. ನೆಕ್ಸ್ಟ್ ಏನಾಗುತ್ತೆ, ವೆಂಟ್ರಿಕುಲಾರ್ ಸಿಸ್ಟೋಲ್. ರೈಟ್ ಆ್ಯಂಡ್ ಲೆಫ್ಟ್ ವೆಂಟ್ರಿಕಲ್ ಏನಾಗ್ತವೆ, ಇಲ್ಲಿ ಸಿಸ್ಟೋಲ್ ಅಂದರೆ ಕಾಂಟ್ರಾಕ್ಟ್ ಆಗ್ತವೆ. ಏನಾಗ್ತವೆ, ಕಾಂಟ್ರಾಕ್ಟ್ ಆಗ್ತವೆ. ಎಷ್ಟೊತ್ತು ಸರ್, ಎಷ್ಟೊತ್ತು ಕಾಂಟ್ರಾಕ್ಟಲ್ಲಿ ಇರ್ತವೆ, 0.3 ಸೆಕೆಂಡ್. ಎಷ್ಟೊತ್ತು, 0.3 ಸೆಕೆಂಡ್. ಸೊ ನೆಕ್ಸ್ಟ್ ಕಾಂಟ್ರಾಕ್ಟ್ ಆಗಿದ್ಮೇಲೆ ಮತ್ತೆ ರಿಲ್ಯಾಕ್ಸ್ ಇರುತ್ತೆ, ವೆಂಟ್ರಿಕುಲಾರ್ ಡಯಾಸ್ಟೋಲ್. ಸರ್ ಎಷ್ಟೊತ್ತಿರುತ್ತೆ ಇದು, 0.5 ಸೆಕೆಂಡ್. ಎಷ್ಟು, 0.5 ಸೆಕೆಂಡ್. ಸೊ ಇವೆರಡರನ್ನು ನಾವು ಜಾಯಿಂಟ್ ಮಾಡಿದರೆ, ಕೂಡಿಸಿದರೆ, ಸಮ್ ಮಾಡಿದರೆ ಎಷ್ಟಾಗುತ್ತೆ, 0.8 ಸೆಕೆಂಡ್. ಇದು ಕೂಡ 0.8 ಸೆಕೆಂಡ್. ಸೊ ಕಾರ್ಡಿಯಕ್ ಸೈಕಲ್ ಸಮಯ ಎಷ್ಟಿದೆ ಇಲ್ಲಿ, 0.8 ಸೆಕೆಂಡಷ್ಟು ಇದೆ. ಓಕೆ, ಸೊ ನಾವಿಲ್ಲಿ ನೋಡೋಣ ಇನ್ನೊಂದು. ಸೊ ದಿಸ್ ಇಸ್ ಟೋಟಲ್ ಏನಿದೆ, 8 ಸೆಕೆಂಡ್ ಇದೆ. ಓಕೆ, ಸೊ ಟೋಟಲ್ ಏನಿದೆ 0.8 ಸೆಕೆಂಡ್, ಸಾರಿ. ಸೊ ಟೋಟಲ್ ಇರೋದು 0.8 ಸೆಕೆಂಡ್. ಸೊ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ. ಓಕೆ, ಸೊ ಇಲ್ಲಿಂದ ಒನ್ ಸೆಕೆಂಡ್. ಸೊ 1 ಸೆಕೆಂಡ್ ಏನಿತ್ತು, ಏಟ್ರಿಯಲ್ ಸಿಸ್ಟೋಲ್. ಓಕೆ, ಸೊ ಏನಿತ್ತು, 1 ಸೆಕೆಂಡ್ ಏನಿತ್ತು, ಏಟ್ರಿಯಲ್ ಸಿಸ್ಟೋಲ್ ಇತ್ತು. ಓಕೆ, ಸೊ ಇನ್ನು ಇಲ್ಲಿ ನೋಡ್ಬೋದು 1 ಸೆಕೆಂಡ್ ಏನಿದೆ, ಏಟ್ರಿಯಲ್ ಸಿಸ್ಟೋಲ್. ಓಕೆ, ಸೊ ಇದು ಕಂಪ್ಲೀಟ್ ಕಾರ್ಡಿಯಾಕ್ ಸೈಕಲ್ ಇದೆ ಅಂತ ನೀವು ಅಂದ್ಕೊಳ್ಳಿ. ಓಕೆ, ಸೊ ಏಟ್ರಿಯಲ್ ಸಿಸ್ಟೋಲ್ ಎಷ್ಟಿದೆ ಸರ್, 0.1 ಸೆಕೆಂಡ್. ಓಕೆ, ಸೊ ಅದಾಗಿದ್ಮೇಲೆ ರಿಲ್ಯಾಕ್ಸೇಷನ್ ಫೇಸ್ ಸ್ಟಾರ್ಟ್ ಆಗುತ್ತೆ. ರಿಲ್ಯಾಕ್ಸೇಷನ್ ಫೇಸ್ ಎಷ್ಟಿದೆ, ಸಾರಿ ಇದು ಕಲರ್ ಚೇಂಜ್ ಮಾಡೋಣ. ಸೊ ಇದು ಎಷ್ಟಿದೆ, 0.7 ಸೆಕೆಂಡ್. ಓಕೆ, ಸೊ 0.7 ಸೆಕೆಂಡ್ ಏನಿದೆ, ಇದು ಏಟ್ರಿಯಲ್ ಡಯಾಸ್ಟೋಲ್. ಏಟ್ರಿಯಲ್ ಡಯಾಸ್ಟೋಲ್ ಎಷ್ಟಿದೆ, 0.7 ಸೆಕೆಂಡ್. ಟೋಟಲ್ ಎಷ್ಟಾಯಿತು, 0.8 ಸೆಕೆಂಡ್. ಓಕೆ, ಸೊ 0.8 ಸೆಕೆಂಡ್ ಏನಿದೆ, ಕಾರ್ಡಿಯಕ್ ಸೈಕಲ್ ಇದೆ. ಓಕೆ, ಸೊ ನಾವು ಇಲ್ಲಿ ಇನ್ನೊಂದು ಮಾಡ್ಬೋದು. ಮತ್ತೇನು ಸ್ಟಾರ್ಟ್ ಆಗುತ್ತೆ ಈಗ, ವೆಂಟ್ರಿಕುಲಾರ್ ಸಿಸ್ಟೋಲ್. ಓಕೆ, ಸೊ ನಮ್ಮ ಏಟ್ರಿಯಲ್ ಸಿಸ್ಟೋಲ್ ಕಂಪ್ಲೀಟ್ ಆಗುತ್ತೆ ಅಲ್ಲ, ಅವಾಗ ಸ್ಟಾರ್ಟ್ ಆಗುತ್ತೆ ವೆಂಟ್ರಿಕುಲಾರ್. ಅವಾಗೇನು ಸ್ಟಾರ್ಟ್ ಆಗುತ್ತೆ, ವೆಂಟ್ರಿಕುಲಾರ್ ಸಿಸ್ಟೋಲ್. ಸೊ ಎಷ್ಟು ಸೆಕೆಂಡ್ ಇದೆ ನಾವಿಲ್ಲಿ ನೋಡ್ಬೋದು, 3 ಸೆಕೆಂಡ್ ನಮಗೆ ಕಾಣಿಸ್ತಾ ಇದೆ ವೆಂಟ್ರಿಕುಲಾರ್ ಸಿಸ್ಟೋಲ್. ಸೊ ಇಲ್ಲಿಂದ ಓಕೆ, ಸೊ ಇದೇನಿದೆ, ವೆಂಟ್ರಿಕುಲಾರ್ ಸಿಸ್ಟೋಲ್. ಎಷ್ಟೊತ್ತಿದೆ ಸರ್ ಇದು, ದಿಸ್ ಈಸ್ ಫಾರ್ 0.3 ಸೆಕೆಂಡ್. 0.3 ಸೆಕೆಂಡ್ ಅಷ್ಟು ಏನಿದೆ, ವೆಂಟ್ರಿಕುಲಾರ್ ಸಿಸ್ಟೋಲ್ ಇದೆ. ಓಕೆ, ಸೊ ಮತ್ತಿಲ್ಲಿ ಏನಾಗುತ್ತೆ, ವೆಂಟ್ರಿಕುಲಾರ್ ಡಯಾಸ್ಟೋಲ್ ಚಾಲು ಆಗುತ್ತೆ. ಏನಾಗುತ್ತೆ, ವೆಂಟ್ರಿಕುಲಾರ್ ಡಯಾಸ್ಟೋಲ್ ಇಲ್ಲಿ ಚಾಲು ಆಗುತ್ತೆ, ಸ್ಟಾರ್ಟ್ ಆಗುತ್ತೆ. ಸೊ ಇದನ್ನು ರಿಮೂವ್ ಮಾಡ್ತೀನಿ. ಸೊ ವೆಂಟ್ರಿಕುಲಾರ್ ಡಯಾಸ್ಟೋಲ್ ಎಷ್ಟೊತ್ತಿದೆ ಸರ್, 5 ಸೆಕೆಂಡ್. ಓಕೆ, ಸೊ ಎಷ್ಟಿದೆ, 0.5 ಸೆಕೆಂಡ್. ಸೊ ವೆಂಟ್ರಿಕುಲಾರ್ ಡಯಾಸ್ಟೋಲ್ ಇಲ್ಲಿಂದ ಚಾಲು ಆಗುತ್ತೆ, 5 ಸೆಕೆಂಡ್. ಓಕೆ, ಸೊ ದಿಸ್ ಈಸ್ ವೆಂಟ್ರಿಕುಲಾರ್ ಡಯಾಸ್ಟೋಲ್. ಎಷ್ಟೊತ್ತಿರುತ್ತೆ ಇದು, 0.5 ಸೆಕೆಂಡ್. ಓಕೆ, ಸೊ 0.5 ಸೆಕೆಂಡ್. ನೀವು ಇಲ್ಲಿ ನೋಡ್ಬೋದು, ಫಸ್ಟ್ ಏನು ಸ್ಟಾರ್ಟ್ ಆಗುತ್ತೆ ಇಲ್ಲಿ, ಏಟ್ರಿಯಲ್ ಸಿಸ್ಟೋಲ್. ಏನಾಗುತ್ತೆ, ಏಟ್ರಿಯಲ್ ಸಿಸ್ಟೋಲ್. ದಿಸ್ ಈಸ್ ಫಾರ್ 0.1 ಸೆಕೆಂಡ್. ಓಕೆ, ಸೊ ಏಟ್ರಿಯಲ್ ಸಿಸ್ಟೋಲ್ ಎಂಡ್ ಆಗಿದ್ಮೇಲೆ ಏಟ್ರಿಯಲ್ ಡಯಾಸ್ಟೋಲ್ ಸ್ಟಾರ್ಟ್ ಆಗುತ್ತೆ. ಫುಲ್ ಹೋಲ್ 0.7 ಸೆಕೆಂಡ್ ಅಷ್ಟು ಏನಿದೆ, ಏಟ್ರಿಯಲ್ ಡಯಾಸ್ಟೋಲ್ ಇದೆ. ಏಟ್ರಿಯಲ್ ಡಯಾಸ್ಟೋಲ್ ಎಷ್ಟಿದೆ, 0.7 ಸೆಕೆಂಡ್. ಓಕೆ, ಸೊ ಇದು ಕಂಪ್ಲೀಟ್ ಆಗಿದ್ಮೇಲೆ ಏಟ್ರಿಯಲ್ ಸಿಸ್ಟೋಲ್ ಜಸ್ಟ್ ಕಂಪ್ಲೀಟ್ ಆಗಿದ್ಮೇಲೆ ಏನು ಸ್ಟಾರ್ಟ್ ಆಗುತ್ತೆ ಇಲ್ಲಿ, ವೆಂಟ್ರಿಕುಲಾರ್ ಸಿಸ್ಟೋಲ್. ವೆಂಟ್ರಿಕುಲಾರ್ ಸಿಸ್ಟೋಲ್ ಸ್ಟಾರ್ಟ್ ಆಗ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು, ವೆಂಟ್ರಿಕುಲಾರ್ ಸಿಸ್ಟೋಲ್ ಎಷ್ಟಿದೆ ಸರ್, 0.3 ಸೆಕೆಂಡ್. ಓಕೆ, 0.3 ಸೆಕೆಂಡ್ ಏನಿದೆ ವೆಂಟ್ರಿಕುಲಾರ್
ವೆಂಟ್ರಿಕುಲಾರ್ ಸಿಸ್ಟೋಲ್. ಓಕೆ, ಸೊ ಇಲ್ಲಿ ಮತ್ತು ವೆಂಟ್ರಿಕುಲಾರ್ ಸಿಸ್ಟೋಲ್ ಮುಗಿದಿದ ಮೇಲೆ ಏನು ಸ್ಟಾರ್ಟ್ ಆಗುತ್ತೆ, ವೆಂಟ್ರಿಕುಲಾರ್ ಡಯಾಸ್ಟೋಲ್. ಅಂದರೆ ವೆಂಟ್ರಿಕಲ್ ಏನಾಗ್ತವೆ, ರಿಲ್ಯಾಕ್ಸ್ ಆಗ್ತವೆ. ವೆಂಟ್ರಿಕುಲಾರ್ ಏನಾಗ್ತವೆ, ರಿಲ್ಯಾಕ್ಸ್ ಆಗ್ತವೆ. ವೆಂಟ್ರಿಕುಲಾರ್ ಡಯಾಸ್ಟೋಲ್ ಸ್ಟಾರ್ಟ್ ಆಗುತ್ತೆ. ಎಷ್ಟಿದೆ ಸರ್, 0.5 ಸೆಕೆಂಡ್. ಓಕೆ, ಸೊ ನಾವಿಲ್ಲಿ ನೋಡಿದಾಗ ನಮಗೊಂದು ಕಾಮನ್ ರೀಜನ್ ಸಿಗುತ್ತೆ. ಓಕೆ, ನಾವಿಲ್ಲಿ ನೋಡಿದಾಗ ನಮಗೊಂದು ಕಾಮನ್ ರೀಜನ್ ಸಿಗುತ್ತೆ. ಸೊ ಈ ರೀಜನ್ನಲ್ಲಿ ನೀವು ನೋಡ್ಬೋದು, ಇಲ್ಲಿಂದ ಇಲ್ಲಿ ತನ ಫುಲ್ ಹಾಫ್. ಓಕೆ, ಸೊ ಇಲ್ಲಿಂದ ಇಲ್ಲಿ ತನ ಇಲ್ಲಿ ಯಾವುದೇ ಸಿಸ್ಟೋಲ್ ಇಲ್ಲ. ಓಕೆ, ದೇರ್ ಈಸ್ ನೋ ಸಿಸ್ಟೋಲ್, ನೋ ಸಿಸ್ಟೋಲ್. ಅಂದರೆ ಏನು, ಇಲ್ಲಿ ನಾವು ನೋಡಿದಾಗ, ಸೊ ಈ ಪ್ಲೇಸಲ್ಲಿ ಸೊ ಈ ಪ್ಲೇಸಲ್ಲಿ ನಾವು ನೋಡಿದಾಗ ಏಟ್ರಿಯಾ ಕೂಡ ಏನಿದೆ, ರಿಲ್ಯಾಕ್ಸೇಷನ್ ಫೇಸ್ ಇದ್ದಾಳೆ. ಓಕೆ, ಸೊ ಏಟ್ರಿಯಮ್ ಕೂಡ ಏನಿದೆ, ರಿಲ್ಯಾಕ್ಸೇಷನ್ ಫೇಸಲ್ಲಿದೆ. ವೆಂಟ್ರಿಕಲ್ ಕೂಡ ಇಲ್ಲಿ ಏನಿದೆ, ರಿಲ್ಯಾಕ್ಸೇಷನ್ ಫೇಸಲ್ಲಿದೆ. ನೀವು ನೋಡ್ಬೋದು. ಸೊ ಅದೇ ಇಲ್ಲಿ ನಾವು ನೋಡಿದಾಗ ಇಲ್ಲಿ ಏಟ್ರಿಯಮ್ ಸಿಸ್ಟೋಲ್ ಇದೆ. ಓಕೆ, ಸೊ ಇಲ್ಲಿ ಏನಿದೆ, ಏಟ್ರಿಯಮ್ ಕಾಂಟ್ರಾಕ್ಟ್ ಆಗಿದೆ, ಇಲ್ಲಿ ವೆಂಟ್ರಿಕಲ್ ಕಾಂಟ್ರಾಕ್ಟ್ ಆಗಿದೆ ಇಷ್ಟೊತ್ತು. ಬಟ್ ಈ ಪ್ಲೇಸಲ್ಲಿ ಇಲ್ಲಿ ಹಾಫ್ ಆಫ್ ದಿ ಅವರ್ ಕಾರ್ಡಿಯಕ್ ಸೈಕಲ್ ಇಲ್ಲಿ ಯಾವುದೇ ಸಿಸ್ಟೋಲ್ನೂ ಇಲ್ಲ. ಇಲ್ಲೇನಿಲ್ಲ, ಯಾವುದೇ ಸಿಸ್ಟೋಲ್ನೂ ಇಲ್ಲ ಫಾರ್ 0.4 ಸೆಕೆಂಡ್. ಓಕೆ, ಸೊ 0.4 ಸೆಕೆಂಡಲ್ಲಿ ಏನಾಗ್ತಾ ಇದೆ, ಕಂಪ್ಲೀಟ್ ಡಯಾಸ್ಟೋಲ್ ಆಗಿದೆ, ಕಂಪ್ಲೀಟ್ ಡಯಾಸ್ಟೋಲ್. ಓಕೆ, ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ನಾವು ಇಲ್ಲಿ ಫೇಸಸ್ ಆಫ್ ಕಾರ್ಡಿಯಕ್ ಸೈಕಲ್ ನಾವು ನೋಡಿದಾಗ, ಫೇಸಸ್ ಆಫ್ ಕಾರ್ಡಿಯಕ್ ಸೈಕಲ್ನಲ್ಲಿ ನಾವಿಲ್ಲಿ ನೋಡಿದಾಗ ದಿ ಎಂಟೈರ್ ಸೈಕಲ್ ಟೇಕ್ ಅಬೌಟ್ 0.8 ಸೆಕೆಂಡ್. ಹೌದು ಸರ್, ನಮಗೆ ಗೊತ್ತಿದೆ. ಇನ್ ನಾರ್ಮಲ್ ಅಡಲ್ಟ್ ವಿತ್ ಹಾರ್ಟ್ ಬೀಟ್ ಈಸ್ 72 ಬೀಟ್ಸ್ ಪರ್ ಮಿನಿಟ್. ಓಕೆ, ಸೊ 72 ಬೀಟ್ಸ್ ಪರ್ ಮಿನಿಟ್ ಇದ್ದಿರೋ ಅಡಲ್ಟಲ್ಲಿ ನಾವು ನೋಡಿದಾಗ 0.8 ಸೆಕೆಂಡ್ ಏನಿರುತ್ತೆ ಕಾರ್ಡಿಯಕ್ ಸೈಕಲ್ ಟೈಮ್ ಇರುತ್ತೆ. ಓಕೆ, ಸೊ ಇದ್ರ ಒಳಗಡೆ ಫೇಜಸ್ ನಾವು ನೋಡಿದಾಗ ಟೋಟಲ್ 3 ಫೇಜಸ್ ಬರ್ತವೆ. ಓಕೆ, ಸೊ ನಾವು ಇಷ್ಟೊತ್ತಲ್ಲಿ 4 ನೋಡಿದ್ದೀವಿ, 4 ಫೇಜಸ್ ನೋಡಿದ್ದೀವಿ. ಬಟ್ ನಾವಿಲ್ಲಿ ಮರ್ಜ್ ಮಾಡ್ತೀವಿ. ಓಕೆ, 2 ಫೇಜಸನ್ನು ನಾವು ಇಲ್ಲಿ ಟೋಟಲಿ ಒಂದೇ ಫೇಸ್ ಆಗಿ ನಾವು ನೋಡ್ತೀವಿ. ಓಕೆ, ಸೊ ಇಲ್ಲಿ ಏನಿದ್ದಾವೆ, ಟೋಟಲ್ 3 ಮೇನ್ ಫೇಸಸ್ ನಾವಿಲ್ಲಿ ನೋಡ್ಬೋದು. ಸೊ ಇದ್ರೊಳಗಡೆ ಫಸ್ಟ್ ಫೇಸ್ ಏಟ್ರಿಯಲ್ ಸಿಸ್ಟೋಲ್, ವೆಂಟ್ರಿಕುಲಾರ್ ಸಿಸ್ಟೋಲ್ ಆ್ಯಂಡ್ ಡಯಾಸ್ಟೋಲ್, ಅಥವಾ ನಾವು ಇದನ್ನು ಕಂಪ್ಲೀಟ್ ಡಯಾಸ್ಟೋಲ್ ಅಂತ ಹೇಳ್ತೀವಿ. ಕಂಪ್ಲೀಟ್ ಡಯಾಸ್ಟೋಲ್ ನಾವು ನೋಡಿದ್ದೀವಿ, 0.4 ಸೆಕೆಂಡ್ ಇತ್ತು. ಕಂಪ್ಲೀಟ್ ಡಯಾಸ್ಟೋಲ್ ಇತ್ತು 0.4 ಸೆಕೆಂಡ್ ಅಷ್ಟು ಇತ್ತು. ಸೊ ಇದೇ ನಾವು ನೋಡ್ತೀವಿ. ಓಕೆ, ಸೊ ಫಸ್ಟ್ ಏನಾಗುತ್ತೆ ಇಲ್ಲಿ, ಫಸ್ಟ್ ಫೇಸ್ ಏಟ್ರಿಯಲ್ ಸಿಸ್ಟೋಲ್. ಸಿಸ್ಟೋಲ್ ಮೀನ್ಸ್ ಕಾಂಟ್ರಾಕ್ಷನ್. ಏನಾಗಿದೆ, ಸಿಸ್ಟೋಲ್ ಮೀನ್ಸ್ ಕಾಂಟ್ರಾಕ್ಷನ್. ಸೊ ಏಟ್ರಿಯಮ್ ಏನಾಗಿದೆ, ಕಾಂಟ್ರಾಕ್ಷನ್ ಆಗಿದೆ. ಸೊ ಇದರಲ್ಲಿ ಏನಾಗುತ್ತೆ, ಸೊ ವಾಟ್ ಹ್ಯಾಪನ್ಸ್ ಹಿಯರ್ ಅಂತ ಕೇಳಿದಾಗ, ಬೋತ್ ಏಟ್ರಿಯಾ ಕಾಂಟ್ರಾಕ್ಟ್, ರೈಟ್ ಆ್ಯಂಡ್ ಲೆಫ್ಟ್ ಏಟ್ರಿಯಾ ಏನಿದ್ದಾವೆ ಕಾಂಟ್ರಾಕ್ಟ್ ಆಗಿದ್ದಾವೆ, ಸಿಸ್ಟೋಲ್ ಆಗಿದ್ದಾವೆ. ಏಟ್ರಿಯಲ್ ಸಿಸ್ಟೋಲಲ್ಲಿ ರೈಟ್ ಆ್ಯಂಡ್ ಲೆಫ್ಟ್ ಏಟ್ರಿಯಮ್ ಏನಾಗಿದ್ದಾವೆ, ಕಾಂಟ್ರಾಕ್ಟ್ ಆಗಿದ್ದಾವೆ. ಸೊ ರೈಟ್ ಆ್ಯಂಡ್ ಲೆಫ್ಟ್ ಏಟ್ರಿಯಮ್ ಕಾಂಟ್ರಾಕ್ಟ್ ಆದಾಗ ಏನಾಗುತ್ತೆ, ದಿಸ್ ಪುಷಸ್ ಬ್ಲಡ್ ಇನ್ ಟು ದಿ ರಿಲ್ಯಾಕ್ಸ್ಡ್ ವೆಂಟ್ರಿಕಲ್. ಓಕೆ, ಸೊ ಇಲ್ಲಿ ನಮ್ಮ ಏಟ್ರಿಯಮ್ ಕಾಂಟ್ರಾಕ್ಟ್ ಆಗಿದ್ದಾಗ, ನಮ್ಮ ಏಟ್ರಿಯಮ್ ಕಾಂಟ್ರಾಕ್ಟ್ ಇದ್ದಾಗ ವೆಂಟ್ರಿಕಲ್ಸ್ ಏನಿರ್ತವೆ, ರಿಲ್ಯಾಕ್ಸ್ ಇರ್ತವೆ. ನೆನಪಿಡಬೇಕು, ಏಟ್ರಿಯಮ್ ಕಾಂಟ್ರಾಕ್ಟ್ ಆದಾಗ ವೆಂಟ್ರಿಕಲ್ ರಿಲ್ಯಾಕ್ಸ್ ಇರುತ್ತೆ, ವೆಂಟ್ರಿಕಲ್ ಕಾಂಟ್ರಾಕ್ಟ್ ಆದಾಗ ಏಟ್ರಿಯಮ್ ರಿಲ್ಯಾಕ್ಸ್ ಇರ್ತವೆ. ನೆನಪಿಡಬೇಕು. ಓಕೆ, ಸೊ ನಮ್ಮ ರೈಟ್ ಆ್ಯಂಡ್ ಲೆಫ್ಟ್ ಏಟ್ರಿಯಮ್ ಕಾಂಟ್ರಾಕ್ಟ್ ಆದಾಗ ಬ್ಲಡ್ ಯಾವ ಕಡೆ ಬರ್ತಾ ಇದೆ, ವೆಂಟ್ರಿಕಲ್ ಒಳಗಡೆ ಬರ್ತಾ ಇದೆ. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಈ ಬೋತ್ ಏಟ್ರಿಯಾ ಕಾಂಟ್ರಾಕ್ಟ್ ಆ್ಯಂಡ್ ಬ್ಲಡ್ ಪುಷಸ್ ಇನ್ ಟು ದಿ ರಿಲ್ಯಾಕ್ಸ್ಡ್ ವೆಂಟ್ರಿಕಲ್. ರಿಲ್ಯಾಕ್ಸ್ ಆಗಿರೋ ವೆಂಟ್ರಿಕಲ್ ಒಳಗಡೆ ಬ್ಲಡ್ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ವಾಲ್ವ್ ಸ್ಟೇಟಸ್. ಓಕೆ, ಸೊ ವಾಲ್ವ್ ನಾವು ನೋಡಿದ್ದೀವಿ, ಟ್ರೈಕಸ್ಪಿಡ್, ಬೈಕಸ್ಪಿಡ್ ಆ್ಯಂಡ್ ಸೆಮಿಲುನಾರ್ ವಾಲ್ವ್ ಇದ್ದಾವೆ. ಸೆಮಿಲುನಾರ್ ವಾಲ್ವ್ ಅಂದರೆ ಅಯೋರ್ಟಿಕ್ ವಾಲ್ವ್ ಆ್ಯಂಡ್ ಪಲ್ಮನರಿ ವಾಲ್ವ್. ಓಕೆ, ಸೊ ಸೆಮಿಲುನಾರ್ ವಾಲ್ವ್ ಅಂದರೆ ಅಯೋರ್ಟಿಕ್ ಆ್ಯಂಡ್ ಪಲ್ಮನರಿ ವಾಲ್ವ್, ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ವಾಲ್ವ್ ಸ್ಟೇಟಸ್ ನಾವು ನೋಡಿದಾಗ ಎ ವಿ ವಾಲ್ವ್ ಅಂದರೆ ಏಟ್ರಿಯೋ ವೆಂಟ್ರಿಕುಲಾರ್ ವಾಲ್ವ್. ಓಕೆ, ಸೊ ಏಟ್ರಿಯೋ ವೆಂಟ್ರಿಕುಲಾರ್ ವಾಲ್ವ್ ಅಂದರೆ ಏಟ್ರಿಯಮ್ ಆ್ಯಂಡ್ ವೆಂಟ್ರಿಕಲ್ ಮಧ್ಯೆ ಇರೋ ವಾಲ್ವ್ ಇಲ್ಲಿ ಏನಿಗಿದ್ದಾವೆ, ಓಪನ್ ಆಗಿದ್ದಾವೆ. ಏಟ್ರಿಯೋ ವೆಂಟ್ರಿಕುಲಾರ್ ವಾಲ್ವ್ ಈಸ್ ಓಪನ್. ಏಟ್ರಿಯೋ ವೆಂಟ್ರಿಕುಲಾರ್ ವಾಲ್ವ್ ಈಸ್ ಓಪನ್. ಓಕೆ, ಸೊ ಇಲ್ಲಿದ್ದಾವೆ ಎ ವಿ ವಾಲ್ವ್, ಬೋತ್ ಬೈಕಸ್ಪಿಡ್ ಅಥವಾ ಮಿಟ್ರಲ್ ವಾಲ್ವ್ ಆ್ಯಂಡ್ ಟ್ರೈಕಸ್ಪಿಡ್. ಓಕೆ, ಬೈಕಸ್ಪಿಡ್ ಆ್ಯಂಡ್ ಟ್ರೈಕಸ್ಪಿಡ್ ವಾಲ್ವ್ ಓಪನ್ ಆಗಿದ್ದಾವೆ. ಏನಿದ್ದಾವೆ, ಓಪನ್ ಆಗಿದ್ದಾವೆ. ಬ್ಲಡ್ ಫ್ಲೋ ಇನ್ ಟು ದಿ ವೆಂಟ್ರಿಕಲ್. ಹೌದು ಸರ್, ಈ ವಾಲ್ವ್ಗಳು, ಈ ಡೋರ್ಗಳು ಓಪನ್ ಇದ್ದಾವೆ, ಅದಕ್ಕೋಸ್ಕರ ಏಟ್ರಿಯಮ್ ಇಂದ ವೆಂಟ್ರಿಕಲ್ ಒಳಗಡೆ ಬ್ಲಡ್ ಬರ್ತಾ ಇದೆ. ಓಕೆ, ನೆಕ್ಸ್ಟ್ ಸೆಮಿಲುನಾರ್ ವಾಲ್ವ್.
ಸೆಮಿಲುನಾರ್ ವಾಲ್ವ್ ಅಂದರೆ ಅಯೋರ್ಟಿಕ್ ವಾಲ್ವ್ ಆ್ಯಂಡ್ ಪಲ್ಮನರಿ ವಾಲ್ವ್ ಇಲ್ಲಿ ಏನಿದ್ದಾವೆ ಕ್ಲೋಸ್ಡ್ ಇದ್ದಾವೆ. ಓಕೆ, ಸೊ ಇಲ್ಲಿ ಏನಿದ್ದಾವೆ ಕ್ಲೋಸ್ಡ್ ಇದ್ದಾವೆ. ಅಯೋರ್ಟಿಕ್ ಆ್ಯಂಡ್ ಪಲ್ಮನರಿ ವಾಲ್ವ್ ಇಲ್ಲಿ ಏನಿದ್ದಾವೆ ಕ್ಲೋಸ್ಡ್ ಇದ್ದಾವೆ. ಸೊ ನೆನ್ಪಿಟ್ಕೊಳ್ಳಿ, ಏಟ್ರಿಯಲ್ ಸಿಸ್ಟೋಲ್ ಅಂದರೆ ಏನು, ಫಾರ್ 0.1 ಸೆಕೆಂಡ್ ಅಷ್ಟು ಇರುತ್ತೆ. ಸೊ ಇದು ಅಂದರೆ ಏನು, ಬೋತ್ ಏಟ್ರಿಯಾ ಏನಾಗ್ತಾ ಇದ್ದಾವೆ ಸಿಸ್ಟೋಲ್ ಆಗ್ತಾ ಇದ್ದಾವೆ, ಕಾಂಟ್ರ್ಯಾಕ್ಟ್ ಆಗ್ತಾ ಇದ್ದಾವೆ. ಸೊ ಏಟ್ರಿಯಾ ಕಾಂಟ್ರ್ಯಾಕ್ಟ್ ಆದಾಗ ಏಟ್ರಿಯಮಿಂದ ಬ್ಲಡ್ ಎದ್ ಕಡೆ ಬರ್ತಾ ಇದೆ, ಯಾವ ಕಡೆ ಬರ್ತಾ ಇದೆ, ವೆಂಟ್ರಿಕಲ್ ಕಡೆ ಬರ್ತಾ ಇದೆ. ವೆಂಟ್ರಿಕಲ್ಸ್ ಹೇಗಿದ್ದಾವೆ, ರಿಲ್ಯಾಕ್ಸ್ಡ್ ಆಗಿದ್ದಾವೆ. ಓಕೆ, ನೆನ್ಪಿಡಬೇಕು, ಏಟ್ರಿಯಮ್ ಕಾಂಟ್ರ್ಯಾಕ್ಟ್ ಆದಾಗ ವೆಂಟ್ರಿಕಲ್ ರಿಲ್ಯಾಕ್ಸ್ ಇರುತ್ತೆ, ವೆಂಟ್ರಿಕಲ್ ಕಾಂಟ್ರ್ಯಾಕ್ಟ್ ಆದಾಗ ಏಟ್ರಿಯಾ ರಿಲ್ಯಾಕ್ಸ್ ಆಗುತ್ತೆ. ಓಕೆ, ಸೊ ನಮಗೆ ಗೊತ್ತಿದೆ, ಜಸ್ಟ್ ಏಟ್ರಿಯಾ ಕಾಂಟ್ರ್ಯಾಕ್ಟ್ ಆಗಿದ್ಮೇಲೆ ಏಟ್ರಿಯಲ್ ಸಿಸ್ಟೋಲ್ ಆಗಿದ್ಮೇಲೆ ಇದು 0.7 ಸೆಕೆಂಡ್ ಅಷ್ಟು ಡಯಾಸ್ಟೋಲ್ ಫೇಸಲ್ಲಿ ಹೋಗುತ್ತೆ. ಓಕೆ, ಹೋಗುತ್ತೆ. ಬಟ್ ನಾವು ನೋಡ್ತೀವಿ ಇವಾಗ ವೆಂಟ್ರಿಕುಲಾರ್ ಸಿಸ್ಟೋಲ್. ನೆಕ್ಸ್ಟ್ ಏನು ಬರುತ್ತೆ, ವೆಂಟ್ರಿಕುಲಾರ್ ಸಿಸ್ಟೋಲ್ ಎಷ್ಟೊತ್ತಿದೆ ಸರ್, 0.3 ಸೆಕೆಂಡ್. ಓಕೆ, ಸೊ ಎಷ್ಟು ಟೈಮ್ ಇದೆ, 0.3 ಸೆಕೆಂಡ್. ಸೊ ಇಲ್ಲಿ ಏನಾಗುತ್ತೆ, ದಿ ವೆಂಟ್ರಿಕಲ್ಸ್ ನಾವು ಕಾಂಟ್ರ್ಯಾಕ್ಟ್. ದಿಸ್ ಫೇಸ್ ಹ್ಯಾಸ್ 2 ಪಾರ್ಟ್. ಓಕೆ, ಸೊ ವೆಂಟ್ರಿಕುಲಾರ್ ಸಿಸ್ಟೋಲ್ ಒಳಗಡೆ 2 ಪಾರ್ಟ್ಸ್ ನಾವಿಲ್ಲಿ ನೋಡ್ಬೋದು, 2 ಪಾರ್ಟ್ಸ್ ಇದ್ದಾವೆ. ಸರ್ ಯಾವ್ಯಾವ ಪಾರ್ಟ್ ಇದ್ದಾವೆ ಅಂದರೆ ಐಸೋವಾಲ್ಯೂಮಿಕ್ ಕಾಂಟ್ರಾಕ್ಷನ್, ಇನ್ನೊಂದು ವೆಂಟ್ರಿಕುಲಾರ್ ಇಜೆಕ್ಷನ್. ಓಕೆ, ಸೊ ಐಸೋವಾಲ್ಯೂಮಿಕ್ ಕಾಂಟ್ರಾಕ್ಷನ್ ಅಂದರೆ ಏನು, ವೆಂಟ್ರಿಕಲ್ ಸ್ಟಾರ್ಟ್ ಕಾಂಟ್ರಾಕ್ಟಿಂಗ್ ಬಟ್ ಆಲ್ ವಾಲ್ವ್ಸ್ ಆರ್ ಕ್ಲೋಸ್ಡ್. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ವೆಂಟ್ರಿಕಲ್ ಏನು ಮಾಡ್ತಾ ಇದೆ, ಕಾಂಟ್ರಾಕ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ. ಆಲ್ರೆಡಿ ವೆಂಟ್ರಿಕಲ್ ಒಳಗಡೆ ಬ್ಲಡ್ ಇದೆ, ಆಲ್ರೆಡಿ ವೆಂಟ್ರಿಕಲ್ಸ್ ಒಳಗಡೆ ಬ್ಲಡ್ ಇದೆ. ಓಕೆ, ಸೊ ವೆಂಟ್ರಿಕಲ್ಸ್ ಒಳಗಡೆ ನಾವಿಲ್ಲಿ ನೋಡಿದಾಗ ಇದು ವಾಲ್ವ್ ಇದೆ, ಎ ವಿ ವಾಲ್ವ್, ಏಟ್ರಿಯೋ ವೆಂಟ್ರಿಕುಲಾರ್ ವಾಲ್ವ್, ಇದು ಪಲ್ಮೊನರಿ ವಾಲ್ವ್, ಇದು ಅಯೋರ್ಟಿಕ್ ವಾಲ್ವ್, ಇದು ಎ ವಿ ವಾಲ್ವ್. ಓಕೆ, ಸೊ ಟ್ರೈಕಸ್ಪಿಡ್ ಆ್ಯಂಡ್ ಬೈಕಸ್ಪಿಡ್ ವಾಲ್ವ್ ಇದೆ. ಇಲ್ಲಿ 4 ವಾಲ್ವ್ಸ್ ಇಲ್ಲಿ ಕ್ಲೋಸ್ ಇದ್ದಾವೆ, 4 ವಾಲ್ವ್ಸ್ ಇಲ್ಲಿ ಕ್ಲೋಸ್ ಇದ್ದಾವೆ. ಸೊ ಯಾವ ಫೇಸಲ್ಲಿ ಆಗುತ್ತೆ ಯಾರಾದರೂ ಕೇಳಿದರೆ, ಇನ್ ವಿಚ್ ಫೇಸ್ ದಿ ಆಲ್ ವಾಲ್ವ್ಸ್ ಆರ್ ಕ್ಲೋಸ್ಡ್ ಬಟ್ ವೆಂಟ್ರಿಕಲ್ ಈಸ್ ಸಿಸ್ಟೋಲಿಂಗ್, ಅಂದರೆ ವೆಂಟ್ರಿಕಲ್ ಕಾಂಟ್ರಾಕ್ಷನ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ವೆಂಟ್ರಿಕಲ್ ಏನಾಗ್ತಾ ಇದೆ, ವೆಂಟ್ರಿಕಲ್ ಸ್ಟಾರ್ಟ್ ಟು ಕಾಂಟ್ರಾಕ್ಟಿಂಗ್ ಬಟ್ ಆಲ್ ವಾಲ್ವ್ಸ್ ಆರ್ ಕ್ಲೋಸ್ಡ್, ಎಲ್ಲ ವಾಲ್ವ್ಸ್ ಏನಿದ್ದಾವೆ ಕ್ಲೋಸ್ ಇದ್ದಾವೆ. ಓಕೆ, ಸೊ ಎಲ್ಲ ವಾಲ್ವ್ಸ್ ಏನಿದ್ದಾವೆ ಇದು ಕೂಡ ಎಲ್ಲ ಓಪನಿಂಗ್ಸ್ ಏನಿದ್ದಾವೆ ಕ್ಲೋಸ್ ಇದ್ದಾವೆ. ಬಟ್ ಒಳಗಡೆ ಬ್ಲಡ್ ಇದೆ, ಪ್ರೆಷರ್ ಜಾಸ್ತಿ ಆಗುತ್ತೆ, ಏನಾಗುತ್ತೆ, ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಅದು ಏನಾಗುತ್ತೆ, ಕಾಂಟ್ರಾಕ್ಷನ್ ಆಗ್ತಾ ಇದೆ. ಓಕೆ, ವೆಂಟ್ರಿಕಲ್ ಏನಾಗ್ತಾ ಇದೆ, ಕಾಂಟ್ರಾಕ್ಷನ್ ಆಗ್ತಾ ಇದೆ. ಸೊ ಆ ಪ್ಲೇಸಲ್ಲಿ ಏನಾಗುತ್ತೆ, ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ, ಏನಾಗುತ್ತೆ, ಪ್ರೆಷರ್ ಇನ್ಕ್ರೀಸ್ ಆಗುತ್ತೆ. ಸೊ ಪ್ರೆಷರ್ ಇನ್ಕ್ರೀಸ್ ಆಗಿದ್ದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ, ಈ ವಾಲ್ವ್ ಓಪನ್ ಆಗುತ್ತೆ. ಓಕೆ, ಸೊ ಸೆಮಿಲುನಾರ್ ವಾಲ್ವ್ ಅಂದರೆ ಪಲ್ಮೊನರಿ ವಾಲ್ವ್ ಆ್ಯಂಡ್ ಅಯೋರ್ಟಿಕ್ ವಾಲ್ವ್ ಓಪನ್ ಆಗುತ್ತೆ ನೆಕ್ಸ್ಟ್ ಫೇಸಲ್ಲಿ. ಓಕೆ, ಸೊ ಐಸೋವಾಲ್ಯೂಮಿಕ್ ಕಾಂಟ್ರಾಕ್ಷನಲ್ಲಿ ಏನಿರುತ್ತೆ ನೀವು ನೆನಪಿಡಬೇಕು, ವೆಂಟ್ರಿಕಲ್ ಕಾಂಟ್ರಾಕ್ಷನ್ ಮಾಡ್ತಾ ಇದೆ ಬಟ್ ಪ್ರೆಷರ್ ಬಿಲ್ಡಪ್ ಆಗಿದೆ. ಯಾಕೆ ಪ್ರೆಷರ್ ಬಿಲ್ಡಪ್ ಆಗಿದೆ ಸರ್, ಆಲ್ ದಿ ವಾಲ್ವ್ಸ್ ಆರ್ ಕ್ಲೋಸ್ಡ್, ಡೋರ್ ಏನಿದ್ದಾವೆ ಕ್ಲೋಸ್ ಇದ್ದಾವೆ, ಹೊರಗೆ ಹೋಗೋಕ್ಕೆ ಪ್ಲೇಸ್ ಇಲ್ಲ, ಅದಕ್ಕೋಸ್ಕರ ಪ್ರೆಷರ್ ಬಿಲ್ಡಪ್ ಆಗ್ತಾ ಇದೆ. ಪ್ರೆಷರ್ ಬಿಲ್ಡಪ್ ಆಗಿದ್ದಕ್ಕೋಸ್ಕರ ಡೋರ್ ಓಪನ್ ಆಗುತ್ತೆ. ಯಾವ ಫೇಸಲ್ಲಿ ಸರ್, ವೆಂಟ್ರಿಕುಲಾರ್ ಇಜೆಕ್ಷನ್ ಫೇಸಲ್ಲಿ. ಓಕೆ, ಸೊ 0.05 ಅಷ್ಟು ಇದು ಇರುತ್ತೆ. ಐಸೋವಾಲ್ಯೂಮಿಕ್ ಕಾಂಟ್ರಾಕ್ಷನ್ ಟೈಮ್ ಎಷ್ಟಿರುತ್ತೆ ಸರ್, 0.05 ಸೆಕೆಂಡ್ ನೆನಪಿಡಬೇಕು. ನೆಕ್ಸ್ಟ್ ವೆಂಟ್ರಿಕುಲಾರ್ ಇಜೆಕ್ಷನಲ್ಲಿ ಏನಾಗುತ್ತೆ, ಇದ್ರ ಸಮಯ ಎಷ್ಟಿದೆ, 0.25 ಅಷ್ಟು ಇದೆ. ಓಕೆ, ಸೊ ಟೋಟಲ್ ನಮ್ಮ ವೆಂಟ್ರಿಕುಲಾರ್ ಸಿಸ್ಟೋಲ್ ಸಮಯ ಎಷ್ಟಿದೆ, 3 ಸೆಕೆಂಡ್. ಓಕೆ, 0.3 ಸೆಕೆಂಡ್. ಸೊ ಇದರಲ್ಲಿ ನಾವು ನೋಡಿದಾಗ 0.05 ಫಾರ್ ಐಸೋವಾಲ್ಯೂಮಿಕ್ ಕಾಂಟ್ರಾಕ್ಷನ್ ಆ್ಯಂಡ್ 0.25 ಫಾರ್ ದಿಸ್ ವೆಂಟ್ರಿಕುಲಾರ್ ಇಜೆಕ್ಷನ್ ನಾವು ನೋಡಿದಾಗ, ಸೊ ನಾವು ಇಲ್ಲಿ ಕೂಡಿಸಿದ್ರಾಗ ಎಷ್ಟು ಬರುತ್ತೆ, 0.3 ಸೆಕೆಂಡ್ ಅಷ್ಟು ಬರುತ್ತೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಏನಿದೆ, ವೆಂಟ್ರಿಕುಲಾರ್ ಇಜೆಕ್ಷನ್ ಪೇಸಲ್ಲಿ ಏನಾಗುತ್ತೆ, ವೆನ್ ಪ್ರೆಷರ್ ಬಿಕಮ್ ಹೈ. ಓಕೆ, ಸೊ ಎಲ್ಲ ವಾಲ್ವ್ಸ್ ಏನಿದ್ದಾವೆ ಕ್ಲೋಸ್ ಇದ್ದಾವೆ, ಅವಾಗ ಏನಾಗುತ್ತೆ, ಪ್ರೆಷರ್ ಜಾಸ್ತಿ ಆದಾಗ ಸೆಮಿಲುನಾರ್ ವಾಲ್ವ್ ಏನಾಗುತ್ತೆ, ಓಪನ್ ಆಗುತ್ತೆ. ಸೆಮಿಲುನಾರ್ ವಾಲ್ವ್ ಅಂದರೆ ಏನು ಸರ್, ಅಯೋರ್ಟಿಕ್ ವಾಲ್ವ್ ಆ್ಯಂಡ್ ಪಲ್ಮೊನರಿ ವಾಲ್ವ್ ಅಯೋರ್ಟಿಕ್ ವಾಲ್ವ್ ಆ್ಯಂಡ್ ಪಲ್ಮೊನರಿ ವಾಲ್ವ್ ಏನಾಗುತ್ತವೆ, ಓಪನ್ ಆಗ್ತವೆ. ಓಕೆ, ಸೊ ಪ್ರೆಷರ್ ಇನ್ಕ್ರೀಸ್ ಆದಾಗ, ಎಲ್ಲಿ ಪ್ರೆಷರ್ ಇನ್ಕ್ರೀಸ್ ಆಗಿದೆ ಸರ್, ವೆಂಟ್ರಿಕಲ್ಸ್ ಒಳಗಡೆ ಪ್ರೆಷರ್ ಇನ್ಕ್ರೀಸ್ ಆಗಿದೆ. ನೆನಪಿಡಬೇಕು, ವೆಂಟ್ರಿಕಲ್ಸ್ ಒಳಗಡೆ ಪ್ರೆಷರ್ ಇನ್ಕ್ರೀಸ್ ಆದಾಗ ಯಾವ ವಾಲ್ವ್ಸ್ ಓಪನ್ ಆಗ್ತಾ ಇದ್ದಾವೆ, ಸೆಮಿಲುನಾರ್ ವಾಲ್ವ್ಸ್ ಓಪನ್ ಆಗ್ತಾ ಇದ್ದಾವೆ. ಯಾವ ಫೇಸಲ್ಲಿ ಸರ್, ವೆಂಟ್ರಿಕುಲಾರ್ ಇಜೆಕ್ಷನ್ ಫೇಸಲ್ಲಿ. ಓಕೆ, ಸೊ ಏನಾಗುತ್ತೆ, ಬ್ಲಡ್ ಈಸ್ ಇಜೆಕ್ಟೆಡ್ ಇನ್ ಟು ದಿ ಅಯೋರ್ಟಾ ಆ್ಯಂಡ್ ಪಲ್ಮೊನರಿ ಆರ್ಟ್ರಿ.
ಹೌದು ಸರ್, ನಾವಿಲ್ಲಿ ನೋಡ್ಬೋದು ಇಷ್ಟೊತ್ತನ ಪ್ರೆಷರ್ ಜಾಸ್ತಿ ಇತ್ತು. ಪ್ರೆಷರ್ ಜಾಸ್ತಿ ಇದ್ದಿದ್ದಕ್ಕೋಸ್ಕರ ಏನಾಗಿದೆ, ಇಲ್ಲಿ ವಾಲ್ವ್ಸ್ ಓಪನ್ ಆಗಿದ್ದಾವೆ. ಸೆಮಿಲ್ಯುನಾರ್ ವಾಲ್ವ್ ಅಂದರೆ ಯಾವಿದ್ದಾವೆ ಸರ್? ಪಲ್ಮೊನರಿ ವಾಲ್ವ್ ಆ್ಯಂಡ್ ಅಯೋರ್ಟಿಕ್ ವಾಲ್ವ್. ಓಕೆ, ಸೊ ಪಲ್ಮೊನರಿ ವಾಲ್ವ್ ಓಪನ್ ಆಗಿದೆ, ಇಲ್ಲಿ ಅಯೋರ್ಟಿಕ್ ವಾಲ್ವ್ ಓಪನ್ ಆಗಿದೆ. ಸೊ ಡೋರ್ ಓಪನ್ ಆಗಿದೆ. ಸೊ ಡೋರ್ ಓಪನ್ ಆಗ್ತಿದ್ದ ತಕ್ಷಣ ಏನಾಗುತ್ತೆ, ಇಲ್ಲಿ ಬ್ಲಡ್ ಹೋಗುತ್ತೆ. ಬ್ಲಡ್ ಏನಾಗುತ್ತೆ, ಪಂಪ್ ಆಗುತ್ತೆ. ಬ್ಲಡ್ ಈಸ್ ಪಂಪ್ಡ್ ಇನ್ ಟು ದಿ ಪಲ್ಮೊನರಿ ಆರ್ಟರಿ ಆ್ಯಂಡ್ ಬ್ಲಡ್ ಈಸ್ ಪಂಪ್ಡ್ ಇನ್ ಟು ದಿ ಅಯೋರ್ಟಾ. ಸೊ ಅದನ್ನು ನಾವು ಏನಂತ ಹೇಳ್ತೀವಿ, ಇಜೆಕ್ಷನ್ ಅಂತ, ವೆಂಟ್ರಿಕುಲರ್ ಇಜೆಕ್ಷನ್ ಅಂತ ಹೇಳ್ತೀವಿ. ನಾವಿಲ್ಲಿ ನೋಡ್ಬೋದು. ಓಕೆ, ಸೊ ವೆನ್ ಪ್ರೆಷರ್ ಬಿಕಮ್ ಹೈ, ಸೆಮಿಲ್ಯುನಾರ್ ವಾಲ್ವ್ ಏನಾಗುತ್ತೆ, ಓಪನ್ ಆಗುತ್ತೆ. ಓಕೆ, ಬ್ಲಡ್ ಈಸ್ ಇಜೆಕ್ಟೆಡ್ ಇನ್ ಟು ಅಯೋರ್ಟಾ ಆ್ಯಂಡ್ ಪಲ್ಮೊನರಿ ಆರ್ಟ್ರಿ. ಹೌದು ಸರ್, ಬ್ಲಡ್ ಎದ್ರ ಒಳಗಡೆ ಪಂಪ್ ಆಗಿದೆ, ಅಯೋರ್ಟಾ ಆ್ಯಂಡ್ ಪಲ್ಮೊನರಿ ಆರ್ಟ್ರಿ ಒಳಗಡೆ ಸೆಂಡ್ ಆಗಿದೆ. ಆ್ಯಂಡ್ ವಾಲ್ವ್ ಸ್ಟೇಟಸ್ ನಾವಿಲ್ಲಿ ನೋಡಿದಾಗ ಯಾವ ವಾಲ್ವ್ ಯಾವ ಥರ ಇದ್ದಾವೆ ಸರ್? ಎ ವಿ ನೋಡ್ ಇಲ್ಲಿ ಕ್ಲೋಸ್ ಇದ್ದಾವೆ. ಸಾರಿ, ಎ ವಿ ವಾಲ್ವ್ ಇಲ್ಲಿ ಏನಾಗಿದ್ದಾವೆ, ಕ್ಲೋಸ್ ಆಗಿದ್ದಾವೆ. ಅಂದರೆ ಡೈಕಸ್ಪೀಡ್ ಆ್ಯಂಡ್ ಟ್ರೈಕಸ್ಪೀಡ್ ಏನಾಗಿದ್ದಾವೆ, ಇಲ್ಲಿ ಕ್ಲೋಸ್ ಇದ್ದಾವೆ. ಓಕೆ, ನೆಕ್ಸ್ಟ್ ಸೆಮಿಲ್ಯುನಾರ್ ವಾಲ್ವ್ ಇಲ್ಲಿ ಓಪನ್ ಇದ್ದಾವೆ. ನಾವು ನೋಡ್ಬೋದು ಸೆಮಿಲ್ಯುನಾರ್ ವಾಲ್ವ್ ಏನಿದ್ದಾವೆ, ಇಲ್ಲಿ ಓಪನ್ ಇದ್ದಾವೆ. ಸೊ ಐ ಥಿಂಕ್ ನಿಮಗೆ ವೆಂಟ್ರಿಕುಲಾರ್ ಸಿಸ್ಟೋಲ್ ಅರ್ಥ ಆಗಿರ್ಬೋದು. ಸೊ ಜಸ್ಟ್ ಆಫ್ಟರ್ ದಿ ನಮ್ಮ ಏಟ್ರಿಯಲ್ ಸಿಸ್ಟೋಲ್ ಏನು ಸ್ಟಾರ್ಟ್ ಆಗುತ್ತೆ, ವೆಂಟ್ರಿಕಲ್ ಸಿಸ್ಟೋಲ್. ವೆಂಟ್ರಿಕಲ್ಸ್ ಏನಾಗುತ್ತವೆ, ಕಾಂಟ್ರಾಕ್ಟ್ ಆಗ್ತವೆ. ಇದೇ ಸಮಯದಲ್ಲಿ ಏಟ್ರಿಯಾ ಡಯಾಸ್ಟೋಲಲ್ಲಿ ಹೋಗಿಬಿಡುತ್ತೆ. ಏಟ್ರಿಯಾ ಏನಾಗುತ್ತೆ, ರಿಲ್ಯಾಕ್ಸ್ ಆಗಿಬಿಡುತ್ತೆ. ಸೊ ವೆಂಟ್ರಿಕುಲರ್ ಸಿಸ್ಟೋಲಲ್ಲಿ ಏನೇನಾಗುತ್ತೆ, 2 ಫೇಸಸ್ ಇರ್ತವೆ, ಐಸೋವಾಲ್ಯೂಮಿಕ್ ಕಾಂಟ್ರಾಕ್ಷನ್ ಆ್ಯಂಡ್ ವೆಂಟ್ರಿಕುಲರ್ ಇಜೆಕ್ಷನ್. ಸೊ ಐಸೋವಾಲ್ಯೂಮಿಕ್ ಕಾಂಟ್ರಾಕ್ಷನ್ ಟೈಮ್ ಎಷ್ಟಿದೆ, 0.05 ಸೆಕೆಂಡ್. ಸೊ ಇಲ್ಲಿ ಏನಾಗುತ್ತೆ, ವೆಂಟ್ರಿಕಲ್ ಸ್ಟಾರ್ಟ್ ಕಾಂಟ್ರಾಕ್ಟಿಂಗ್ ಬಟ್ ವಾಲ್ವ್ ಈಸ್ ಕ್ಲೋಸ್. ವಾಲ್ವ್ ಏನಿದ್ದಾವೆ, 2 ವಾಲ್ವ್ಸ್ ಆರ್ ಕ್ಲೋಸ್ಡ್ ಇದ್ದಾವೆ. ಪ್ರೆಷರ್ ಏನಾಗುತ್ತೆ, ಬಿಲ್ಡಪ್ ಆಗುತ್ತೆ. ಪ್ರೆಷರ್ ಬಿಲ್ಡಪ್ ಆಗಿದ್ದಕ್ಕೋಸ್ಕರ ಅಲ್ಲಿ ಏನಾಗುತ್ತೆ, ಸೆಮಿಲ್ಯುನಾರ್ ವಾಲ್ವ್ ಓಪನ್ ಆಗುತ್ತೆ. ಯಾವ ಫೇಸಲ್ಲಿ ಸೆಮಿಲ್ಯುನಾರ್ ವಾಲ್ವ್ ಓಪನ್ ಆಗಿದ್ದರೆ ಅದು ವೆಂಟ್ರಿಕುಲಾರ್ ಇಜೆಕ್ಷನ್ ಫೇಸ್ ಅಂತ ಹೇಳ್ತೀವಿ. ಓಕೆ, ಬ್ಲಡ್ ಈಸ್ ಇಜೆಕ್ಟೆಡ್ ಇನ್ ಟು ದಿ ಅಯೋರ್ಟಾ ಒಳಗಡೆ ಇಜೆಕ್ಟ್ ಆಗಿದೆ. ಆ್ಯಂಡ್ ಪಲ್ಮೊನರಿ ಆರ್ಟ್ರಿ ಒಳಗಡೆ ಏನಾಗಿದೆ, ಬ್ಲಡ್ ಹೋಗಿಬಿಟ್ಟಿದೆ. ಸೊ ಇಲ್ಲಿ ವಾಲ್ವ್ ನೋಡಿದರೆ ಏಟ್ರಿಯೋ ವೆಂಟ್ರಿಕುಲಾರ್ ವಾಲ್ವ್ ಅಂದರೆ ಅರ್ಥ ಏನು, ಟ್ರೈಕಸ್ ಆ್ಯಂಡ್ ಬೈಕಸ್ಪೀಡ್ ಇಲ್ಲಿ ಕ್ಲೋಸ್ ಇದ್ದಾವೆ. ಆ್ಯಂಡ್ ಸೆಮಿಲ್ಯುನಾರ್ ವಾಲ್ವ್ ಅಂದರೆ ಏನು, ನಮ್ಮ ಅಯೋರ್ಟಿಕ್ ಆ್ಯಂಡ್ ಪಲ್ಮೊನರಿ ವಾಲ್ವ್ ಏನಿದ್ದಾವೆ ಓಪನ್ ಇದ್ದಾವೆ. ಓಕೆ, ಸೊ ನೆಕ್ಸ್ಟ್ ಏನು ಸ್ಟಾರ್ಟ್ ಆಗುತ್ತೆ, ಡಯಾಸ್ಟೋಲ್. ಓಕೆ, ಸೊ ಡಯಾಸ್ಟೋಲ್ ಇಲ್ಲಿ ಏನಿರುತ್ತೆ, ಸೊ ಇಲ್ಲಿ ನೀವು ನೋಡಬೇಕು, ಏಟ್ರಿಯಲ್ ಡಯಾಸ್ಟೋಲ್ 0.7 ಅಷ್ಟಿರುತ್ತೆ. ಆ್ಯಂಡ್ ನಮ್ಮದು ವೆಂಟ್ರಿಕುಲಾರ್ ಡಯಾಸ್ಟೋಲ್ ಇರುತ್ತೆ ಫಾರ್ 0.5 ಸೆಕೆಂಡ್. ಓಕೆ, ಸೊ ಇವೆರಡರ ಮಧ್ಯದಲ್ಲಿ ನಾವು ನೋಡಿದಾಗ ನಮಗೊಂದು ಕಂಪ್ಲೀಟ್ ಡಯಾಸ್ಟೋಲ್ ನಾವಿಲ್ಲಿ ಡಯಾಗ್ರಾಮಲ್ಲಿ ನೋಡಿದ್ದೇವೆ. ಓಕೆ, ಸೊ ನಾವಿಲ್ಲಿ ನೋಡಿದ್ದೀವಿ ಕಂಪ್ಲೀಟ್ ಡಯಾಸ್ಟೋಲ್. ಓಕೆ, ಸೊ ಕಂಪ್ಲೀಟ್ ಡಯಾಸ್ಟೋಲ್ ತೊಗೋತಾ ಇದ್ದೀವಿ ನಾವು ಫೇಸಸಲ್ಲಿ. ಏನು ತೊಗೋತೀವಿ, ಕಂಪ್ಲೀಟ್ ಡಯಾಸ್ಟೋಲ್. ಎಸ್, ಕಂಪ್ಲೀಟ್ ಡಯಾಸ್ಟೋಲ್. ಓಕೆ, ಸೊ ಕಂಪ್ಲೀಟ್ ಡಯಾಸ್ಟೋಲ್. ಓಕೆ, ಸೊ ಕಂಪ್ಲೀಟ್ ಡಯಾಸ್ಟೋಲ್ ನಾವಿಲ್ಲಿ ತಗೊಂಡಾಗ, ಸೊ ಕಂಪ್ಲೀಟ್ ಡಯಾಸ್ಟೋಲ್ ಅಂದರೆ ಏನು, ಈ ಫೇಸಲ್ಲಿ ರಿಲ್ಯಾಕ್ಸೇಷನ್ ಫೇಸ್ ಅಂತ ಹೇಳ್ತೀವಿ, ರಿಲ್ಯಾಕ್ಸೇಷನ್ ಫೇಸ್. ಸೊ ಕಂಪ್ಲೀಟ್ ಡಯಾಸ್ಟೋಲಲ್ಲಿ ಏನಾಗ್ತಾ ಇದೆ, ಏಟ್ರಿಯಮ್ಸ್ ಕೂಡ ಏನಾಗಿದ್ದಾವೆ, ಇಲ್ಲಿ ಡಯಾಸ್ಟೋಲಲ್ಲಿದ್ದಾವೆ, ರಿಲ್ಯಾಕ್ಸ್ ಫಾರ್ಮಲ್ಲಿದ್ದಾವೆ. ಆ್ಯಂಡ್ ವೆಂಟ್ರಿಕಲ್ಸ್ ಕೂಡ ಇಲ್ಲಿ ಏನಾಗಿದ್ದಾವೆ, ರಿಲ್ಯಾಕ್ಸೇಷನ್ ಫಾರ್ಮಲ್ಲಿದ್ದಾವೆ. ಓಕೆ, ರಿಲ್ಯಾಕ್ಸೇಷನ್ ಫೇಸ್ ಅಂತ ಹೇಳ್ತೀವಿ. ಹಾರ್ಟ್ ರೀಫಿಲ್ ವಿತ್ ಬ್ಲಡ್, ಫುಲ್ ಎಲ್ಲ 4 ಚೇಂಬರ್ಸ್ಗಳು ಏನಾಗಿದ್ದಾವೆ, ಇಲ್ಲಿ ರಿಲ್ಯಾಕ್ಸ್ ಫಾರ್ಮಲ್ಲಿದ್ದಾವೆ. ಸೊ ರಿಲ್ಯಾಕ್ಸ್ ಆದಾಗ ಇಲ್ಲಿ ಏನಾಗುತ್ತೆ, ಹಾರ್ಟ್ ಈಸ್ ಫಿಲ್ಡ್ ವಿತ್ ಬ್ಲಡ್, ಹಾರ್ಟ್ ಏನಾಗುತ್ತೆ, ಬ್ಲಡ್ಡಿಂದ ಫಿಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ನೋಡಿದಾಗ ಇದ್ರ ಒಳಗಡೆ ಕೂಡ 2 ಫೇಸ್ ಬರ್ತವೆ. ಓಕೆ, ಸೊ 2 ಫೇಸ್ ಇದ್ರೊಳಗಡೆ ಬರ್ತವೆ, ಐಸೋವಾಲ್ಯೂಮಿಕ್ ರಿಲ್ಯಾಕ್ಸೇಷನ್ ಆ್ಯಂಡ್ ವೆಂಟ್ರಿಕುಲಾರ್ ಫಿಲ್ಲಿಂಗ್ ಇರುತ್ತೆ. ಸೊ ಟೈಮ್ ಇಲ್ಲಿ ನಾವು ನೋಡ್ಬೋದು 0.08 ಸೆಕೆಂಡ್ ಆ್ಯಂಡ್ 0.32 ಸೆಕೆಂಡ್. ಸೊ ಐಸೋವಾಲ್ಯೂಮೆಟ್ರಿಕ್ ರಿಲ್ಯಾಕ್ಸೇಷನ್ನಲ್ಲಿ ಏನಾಗುತ್ತೆ, ವೆಂಟ್ರಿಕಲ್ ರಿಲ್ಯಾಕ್ಸ್ ಬಟ್ ಆಲ್ ವಾಲ್ವ್ಸ್ ಆರ್ ಕ್ಲೋಸ್ಡ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಇದ್ರ ಒಳಗಡೆ ಐಸೋವಾಲ್ಯೂಮೆಟ್ರಿಕ್ ರಿಲ್ಯಾಕ್ಸೇಷನ್ ಒಳಗಡೆ ವೆಂಟ್ರಿಕಲ್ ರಿಲ್ಯಾಕ್ಸ್ ಆಗಿದೆ ಬಟ್ ಎಲ್ಲ ವಾಲ್ವ್ಸ್ ಏನಾಗಿದ್ದಾವೆ, ಕ್ಲೋಸ್ ಆಗಿದ್ದಾವೆ. ಓಕೆ, ಪ್ರೆಷರ್ ಏನಾಗುತ್ತೆ, ಡ್ರಾಪ್ ಆಗುತ್ತೆ. ಸೊ ನೆನಪಿಡಬೇಕು, ಐಸೋವಾಲ್ಯೂಮೆಟ್ರಿಕ್ ಕಾಂಟ್ರಾಕ್ಷನಲ್ಲಿ ಏನಾಗಿತ್ತು, ಇಲ್ಲಿ ವೆಂಟ್ರಿಕಲ್ ಕಾಂಟ್ರಾಕ್ಟ್ ಆಗಿತ್ತು ಬಟ್
ಇಲ್ಲಿ ಕೂಡ ಏನಾಗಿದೆ, ಆಲ್ ವಾಲ್ವ್ಸ್ ಆರ್ ಕ್ಲೋಸ್ಡ್, ಕಾಂಟ್ರಾಕ್ಷನ್ ಆಗ್ತಾ ಇದೆ, ಎಲ್ಲ ವಾಲ್ವ್ಸ್ ಕ್ಲೋಸ್ ಇದ್ದಾವೆ, ಪ್ರೆಷರ್ ಇನ್ಕ್ರೀಸ್ ಆಗಿತ್ತು ಕಾಂಟ್ರಾಕ್ಷನ್ನಲ್ಲಿ. ಅದೇ ಇಲ್ಲಿ ನಾವು ನೋಡಿದಾಗ ಇಲ್ಲಿ ಏನಿದೆ, ಐಸೋವಾಲ್ಯೂಮಿಕ್ ರಿಲ್ಯಾಕ್ಸೇಷನ್. ಸೊ ಇಲ್ಲಿ ಏನಾಗ್ತಾ ಇದೆ, ವೆಂಟ್ರಿಕಲ್ ರಿಲ್ಯಾಕ್ಸ್ ಆಗಿದ್ದಾವೆ, ಬಟ್ ವಾಲ್ವ್ಸ್ ಇಲ್ಲೂ ಕ್ಲೋಸ್ ಇದ್ದಾವೆ. ಓಕೆ, ಅಲ್ಲಿ ಕಾಂಟ್ರಾಕ್ಟ್ ಆಗ್ತಾ ಇತ್ತು, ವಾಲ್ವ್ ಕ್ಲೋಸ್ ಇದ್ದು, ಇಲ್ಲಿ ರಿಲ್ಯಾಕ್ಸ್ ಆಗ್ತಾ ಇದೆ, ವಾಲ್ವ್ಸ್ ಏನಾಗಿದ್ದಾವೆ, ಕ್ಲೋಸ್ ಇದ್ದಾವೆ. ಬಟ್ ನಾವಿಲ್ಲಿ ನೋಡಿದಾಗ ಪ್ರೆಷರ್ ಡ್ರಾಪ್ ಆಗಿದೆ. ಪ್ರೆಷರ್ ಯಾಕೆ ಡ್ರಾಪ್ ಆಗಿದೆ, ರಿಲ್ಯಾಕ್ಸ್ ಆಗಿದೆ. ನಮ್ಮ ವೆಂಟ್ರಿಕಲ್ ಏನಾಗಿದೆ, ರಿಲ್ಯಾಕ್ಸ್ ಆಗುತ್ತೆ ಮತ್ತು ಪ್ರೆಷರ್ ಡ್ರಾಪ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಕಂಪ್ಲೀಟ್ ಡಯಾಸ್ಟೋಲ್ ಒಳಗಡೆ 2 ಫೇಸ್ ಬರುತ್ತೆ, ಐಸೋವಾಲ್ಮೆಟ್ರಿಕ್ ರಿಲ್ಯಾಕ್ಸೇಷನ್. ಸೊ ಐಸೋವಾಲ್ಮೆಟ್ರಿಕ್ ರಿಲ್ಯಾಕ್ಸೇಷನ್ ಅಂದರೆ ಏನು, ವೆಂಟ್ರಿಕಲ್ ರಿಲ್ಯಾಕ್ಸ್ ಆಗಿದೆ ಸರ್, ವಾಲ್ವ್ ಕ್ಲೋಸ್ ಇದ್ದಾವೆ, ಪ್ರೆಷರ್ ಡ್ರಾಪ್ ಆಗಿದೆ, ವೆಂಟ್ರಿಕಲ್ ಒಳಗಡೆ ಪ್ರೆಷರ್ ಡ್ರಾಪ್ ಆಗಿದೆ. ಓಕೆ, ಸೊ ನಾವು ಇಲ್ಲಿ ನೋಡ್ಬೋದು ಡ್ರಾಪ್ ಆಗಿದೆ. ಓಕೆ, ಸೊ ಎಲ್ಲ ಇಲ್ಲಿ ವಾಲ್ವ್ಗಳು ಏನಿದ್ದಾವೆ, ಕ್ಲೋಸ್ ಇದ್ದಾವೆ, ಪ್ರೆಷರ್ ಡ್ರಾಪ್ ಆಗಿದೆ ಒಳಗಡೆ. ಓಕೆ, ಸೊ ಇನ್ನೊಂದು ಏನಿದೆ ಇಲ್ಲಿ, ಸೆಕೆಂಡ್ ವೆಂಟ್ರಿಕ್ಯುಲಾರ್ ರೀಫಿಲ್ಲಿಂಗ್. ಇಲ್ಲೇನಿದೆ, ವೆಂಟ್ರಿಕ್ಯುಲಾರ್ ರೀಫಿಲ್ಲಿಂಗ್ ಟೈಮ್ ನಾವು ನೋಡಿದರೆ 0.02 ಸೆಕೆಂಡ್. ಓಕೆ, ಸೊ 0.02 ಸೆಕೆಂಡ್ ಅಷ್ಟಿದೆ. ಸೊ ಇಲ್ಲೇನಾಗುತ್ತೆ, ಎ ವಿ ವಾಲ್ವ್ ಓಪನ್, ಏನಾಗುತ್ತೆ, ಎ ವಿ ವಾಲ್ವ್ ಓಪನ್, ಏಟ್ರಿಯೋ ವೆಂಟ್ರಿಕ್ಯುಲಾರ್ ವಾಲ್ವ್ ಏನಾಗುತ್ತೆ, ಓಪನ್ ಆಗುತ್ತೆ, ಬ್ಲಡ್ ಫ್ಲೋ ಫ್ರಮ್ ಏಟ್ರಿಯಾ ಟು ವೆಂಟ್ರಿಕಲ್ಸ್. ಓಕೆ, ಸೊ ಇಲ್ಲಿ ಏನಾಗ್ತಾ ಇದೆ, ಏಟ್ರಿಯಾ ಕೂಡ ರಿಲ್ಯಾಕ್ಸಲ್ಲಿದೆ, ವೆಂಟ್ರಿಕಲ್ ಕೂಡ ರಿಲ್ಯಾಕ್ಸಲ್ಲಿದೆ, ಇವೆರಡರ ಮಧ್ಯೆ ಏನು ಡೋರ್ ಇದೆ, ಅದು ಓಪನ್ ಆಗಿದೆ. ಸೊ ಏಟ್ರಿಯಮಿಂದ ವೆಂಟ್ರಿಕಲ್ ಒಳಗಡೆ ಏನು ಬರ್ತಾ ಇದೆ, ಬ್ಲಡ್ ಬರ್ತಾ ಇದೆ. ಓಕೆ, ಸೊ ವೆಂಟ್ರಿಕ್ಯುಲಾರ್ ಫಿಲ್ಲಿಂಗ್ ಆಗ್ತಾ ಇದೆ, ಇಲ್ಲೇನಾಗ್ತಾ ಇದೆ, ವೆಂಟ್ರಿಕ್ಯುಲಾರ್ ಫಿಲ್ಲಿಂಗ್ ಆಗ್ತಾ ಇದೆ. ಓಕೆ, ಸೊ ವೆಂಟ್ರಿಕ್ಯುಲಾರ್ ಫಿಲ್ಲಿಂಗ್ ಆಗ್ತಾ ಇದೆ. ಯಾಕೆ ಆಗ್ತಾ ಇದೆ ಸರ್, ಬಿಕಾಸ್ ಎ ವಿ ವಾಲ್ವ್ ಓಪನ್ ಆಗಿದ್ದಾವೆ. ಓಕೆ, ಟ್ರೈಕಸ್ಪಿಡ್ ಆ್ಯಂಡ್ ಬೈಕಸ್ಪಿಡ್ ವಾಲ್ವ್ ಏನಾಗಿದ್ದಾವೆ, ಓಪನ್ ಆಗಿದ್ದಾವೆ. ಅದಕ್ಕೋಸ್ಕರ ನಮ್ಮ ವೆಂಟ್ರಿಕಲ್ಸ್ ಏನಾಗ್ತಾ ಇದ್ದಾವೆ, ಫಿಲ್ ಆಗ್ತಾ ಇದ್ದಾವೆ. ಓಕೆ, ಇಲ್ಲಿ ವಾಲ್ವ್ ಸ್ಟೇಟಸ್ ನಾವು ನೋಡಿದ್ರಾಗ ಏಟ್ರಿಯೋ ವೆಂಟ್ರಿಕ್ಯುಲಾರ್ ವಾಲ್ವ್ ಏನಾಗಿದ್ದಾವೆ, ಓಪನ್ ಇದ್ದಾವೆ ಸರ್, ಟ್ರೈಕಸ್ಟ್ ಆ್ಯಂಡ್ ಬೈಕಸ್ಪಿಡ್ ವಾಲ್ವ್ ಓಪನ್ ಇದ್ದಾವೆ, ಸೆಮಿ ಲೂನಾರ್ ವಾಲ್ವ್ ಇಲ್ಲಿ ಕ್ಲೋಸ್ ಇದ್ದಾವೆ. ಅಂದರೆ ಪಲ್ಮನರಿ ಆ್ಯಂಡ್ ಅಯೋರ್ಟಿಕ್ ವಾಲ್ವ್ ಇಲ್ಲಿ ಕ್ಲೋಸ್ ಇದ್ದಾವೆ. ಯಾಕಂದರೆ ಓಪನ್ ಇದ್ದರೆ ಇದು ಏನಾಗ್ಬೋದು, ಬ್ಯಾಕ್ ಫ್ಲೋ ಆಗ್ಬೋದು, ಬ್ಲಡ್ ಇಲ್ಲಿಂದ ಬ್ಯಾಕ್ ಫ್ಲೋ ಆಗ್ಬೋದು, ಅದಕ್ಕೋಸ್ಕರ ಅವು ಕ್ಲೋಸ್ ಇದ್ದಾವೆ. ನಮ್ಮ ವೆಂಟ್ರಿಕಲ್ಸ್ ಏನಾಗ್ತಾ ಇದ್ದಾವೆ, ರೀಫಿಲ್ಲಿಂಗ್ ಆಗ್ತಾ ಇದ್ದಾವೆ ಫ್ರಮ್ ದಿ ಏಟ್ರಿಯಮ್. ಓಕೆ, ಸೊ ಐ ಥಿಂಕ್ ನಿಮಗೆ ಫೇಸಸ್ ಅರ್ಥ ಆಗಿರ್ಬೋದು. ಸೊ ಇಲ್ಲಿ ಏನೇನು ಬರುತ್ತೆ, ಸೊ ಫಸ್ಟ್ ಬರುತ್ತೆ ಏಟ್ರಿಯಲ್ ಸಿಸ್ಟೋಲ್ ಅಂದ್ರಾಗ ಏಟ್ರಿಯಾ ಕಾಂಟ್ರಾಕ್ಟ್ ಆಗುತ್ತೆ, ಬ್ಲಡ್ ಯಾವ್ದ್ರ ಒಳಗಡೆ ಹೋಗುತ್ತೆ ಸರ್, ಬ್ಲಡ್ ಹೋಗುತ್ತೆ ವೆಂಟ್ರಿಕಲ್ಸ್ ಒಳಗಡೆ. ಓಕೆ, ಸೊ ನೆಕ್ಸ್ಟ್ ವೆಂಟ್ರಿಕಲ್ ಸಿಸ್ಟೋಲ್ ಒಳಗಡೆ 2 ಫೇಸ್ ಇರುತ್ತೆ, ವೆಂಟ್ರಿಕಲ್ ಕಾಂಟ್ರಾಕ್ಟ್ ಆಗುತ್ತೆ, ಬಟ್ ಆಲ್ ವಾಲ್ವ್ಸ್ ಆರ್ ಕ್ಲೋಸ್ಡ್, ಎಲ್ಲ ಡೋರ್ಗಳು ಏನಾಗಿದ್ದಾವೆ, ಕ್ಲೋಸ್ ಇದ್ದಾವೆ, ಪ್ರೆಷರ್ ಬಿಲ್ಡಪ್ ಆಗುತ್ತೆ, ಪ್ರೆಷರ್ ಬಿಲ್ಡಪ್ ಆಗಿದ ಮೇಲೆ ಸೆಮಿಲುನಾರ್ ವಾಲ್ವ್ ಓಪನ್ ಆಗುತ್ತೆ, ಅದನ್ನು ನಾವು ವೆಂಟ್ರಿಕ್ಯುಲಾರ್ ಇಜೆಕ್ಷನ್ ಫೇಸ್ ಅಂತ ಹೇಳ್ತೀವಿ. ಸೆಮಿಲುನಾರ್ ವಾಲ್ವ್ ಅಂದರೆ ಅಯೋರ್ಟಿಕ್ ಆ್ಯಂಡ್ ಪಲ್ಮೋನರಿ ವಾಲ್ವ್ ಓಪನ್ ಆದಾಗ ಏನಾಗುತ್ತೆ, ಬ್ಲಡ್ ಈಸ್ ಇಜೆಕ್ಟೆಡ್ ಇನ್ ಟು ಅಯೋರ್ಟಾ ಆ್ಯಂಡ್ ಪಲ್ಮೋನರಿ ಆರ್ಟರಿ. ಓಕೆ, ಸೊ ನೆಕ್ಸ್ಟ್ ಕಂಪ್ಲೀಟ್ ಡಯಾಸ್ಟೋಲ್ ಒಳಗಡೆ ಇಲ್ಲೂ ಕೂಡ 2 ಫೇಸ್ ಇದ್ದಾವೆ, ಒಂದು ಐಸೋವಾಲ್ಯೂಮೆಟ್ರಿಕ್ ರಿಲ್ಯಾಕ್ಸೇಷನ್ ಆ್ಯಂಡ್ ವೆಂಟ್ರಿಕ್ಯುಲಾರ್ ಫಿಲ್ಲಿಂಗ್. ಓಕೆ, ಸೊ ಐಸೋವಾಲ್ಯೂಮೆಟ್ರಿಕ್ ರಿಲ್ಯಾಕ್ಸೇಷನಲ್ಲಿ ಏನಾಗುತ್ತೆ, ವೆಂಟ್ರಿಕಲ್ ರಿಲ್ಯಾಕ್ಸ್ ಇರುತ್ತೆ, ಎಲ್ಲ ವಾಲ್ವ್ಸ್ ಕ್ಲೋಸ್ ಇದ್ದಾವೆ, ಪ್ರೆಷರ್ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ವೆಂಟ್ರಿಕ್ಯುಲಾರ್ ರೀಫಿಲ್ಲಿಂಗ್ ಸ್ಟೇಜ್ ಒಳಗಡೆ ಏನಾಗುತ್ತೆ, ಎ ವಿ ವಾಲ್ವ್ ಓಪನ್ ಆಗುತ್ತೆ, ಏಟ್ರಿಯೋ ವೆಂಟ್ರಿಕ್ಯುಲಾರ್ ವಾಲ್ವ್ ಅಂದರೆ ಟ್ರೈಕಸ್ ಆ್ಯಂಡ್ ಬೈಕಸ್ಪಿಡ್ ವಾಲ್ವ್ ಓಪನ್ ಆಗುತ್ತೆ, ಬ್ಲಡ್ ಫ್ಲೋ ಫ್ರಮ್ ಏಟ್ರಿಯಾ ಟು ವೆಂಟ್ರಿಕಲ್ ಏನಾಗ್ತಾ ಇದೆ, ಬ್ಲಡ್ ಫ್ಲೋ ಆಗ್ತಾ ಇದೆ. ಸೊ ಐ ಥಿಂಕ್ ನಿಮ್ಗೆ ಅರ್ಥ ಆಗಿರ್ಬೋದು. ಸೊ ಇನ್ನೊಂದು ನೋಡೋಣ, ಕಾರ್ಡಿಯಕ್ ಸೈಕಲ್. ಓಕೆ, ಸೊ ನಾವಿಲ್ಲಿ ನೋಡ್ಬೋದು ಫಸ್ಟ್ ಏಟ್ರಿಯಲ್ ಕಾಂಟ್ರಾಕ್ಷನ್. ಸೊ ಏಟ್ರಿಯಾ ಕಾಂಟ್ರಾಕ್ಟ್ ಆದಾಗ ಬ್ಲಡ್ ಏಟ್ರಿಯಮಿಂದ ವೆಂಟ್ರಿಕಲ್ಸ್ ಒಳಗಡೆ ಬರುತ್ತೆ. ಓಕೆ, ಸೊ ಏಟ್ರಿಯಮ್ನಿಂದ ವೆಂಟ್ರಿಕಲ್ಸ್ ಒಳಗಡೆ ಬ್ಲಡ್ ಬರುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, ವೆಂಟ್ರಿಕ್ಯುಲಾರ್ ಸಿಸ್ಟೋಲ್. ಸೊ ವೆಂಟ್ರಿಕ್ಯುಲಾರ್ ಸಿಸ್ಟೋಲ್ ಒಳಗಡೆ ಐಸೋವಾಲ್ಯೂಮೆಟ್ರಿಕ್ ಕಾಂಟ್ರಾಕ್ಷನ್ ಏನು, ಐಸೋವಾಲ್ಯೂಮೆಟ್ರಿಕ್ ಕಾಂಟ್ರಾಕ್ಷನ್. ಇಲ್ಲಿ ಏನಾಗುತ್ತೆ, ವೆಂಟ್ರಿಕಲ್ ಸ್ಟಾರ್ಟ್ ಟು ಕಾಂಟ್ರಾಕ್ಟ್, ವೆಂಟ್ರಿಕಲ್ ಸಿಸ್ಟೋಲ್ ಸ್ಟಾರ್ಟ್ ಆಗಿದೆ, ವೆಂಟ್ರಿಕಲ್ ಕಾಂಟ್ರಾಕ್ಟ್ ಮಾಡ್ತಾ ಇದೆ, ಬಟ್ ಎಲ್ಲ ವಾಲ್ವ್ಗಳು ಇಲ್ಲಿ ಏನಾಗಿದ್ದಾವೆ, ಕ್ಲೋಸ್ ಇದ್ದಾವೆ. ಸೊ ಇಲ್ಲಿ ಪ್ರೆಷರ್ ಇನ್ಕ್ರೀಸ್ ಆಗಿದೆ. ಸೊ ಪ್ರೆಷರ್ ಇನ್ಕ್ರೀಸ್ ಆಗಿದ್ದಕ್ಕೋಸ್ಕರ ಇಲ್ಲಿ ನಾವು ನೋಡ್ಬೋದು, ಏನಾಗಿದೆ, ಸೆಮಿಲುನಾರ್ ವಾಲ್ವ್ ಓಪನ್ ಆಗಿದೆ. ಓಕೆ, ಪ್ರೆಷರ್ ಇನ್ಕ್ರೀಸ್ ಆಗಿದ್ದಕ್ಕೋಸ್ಕರ ಇಲ್ಲೇನಾಗಿದೆ, ಸೆಮಿಲುನಾರ್ ವಾಲ್ವ್ ಓಪನ್ ಆಗಿದೆ, ಅದನ್ನು ನಾವು ವೆಂಟ್ರಿಕ್ಯುಲಾರ್ ಇಜೆಕ್ಷನ್ ಫೇಸ್ ಅಂತ ಹೇಳ್ತೀವಿ. ಸೆಮಿಲುನಾರ್ ವಾಲ್ವ್ ಓಪನ್ ಆದಾಗ ಬ್ಲಡ್ ಫ್ರಮ್ ವೆಂಟ್ರಿಕಲ್ ಟು ದಿ ಪಲ್ಮನರಿ ಆರ್ಟ್ರಿ ಆ್ಯಂಡ್ ವೆಂಟ್ರಿಕಲ್ ಟು ದಿ ಅಯೋರ್ಟಾ, ಪಲ್ಮನರಿ ಆರ್ಟ್ರಿ ಆ್ಯಂಡ್ ಅಯೋರ್ಟಾ ಒಳಗಡೆ ಬ್ಲಡ್ ಇಜೆಕ್ಟ್ ಆಗುತ್ತೆ, ಅದನ್ನು ನಾವು ವೆಂಟ್ರಿಕ್ಯುಲಾರ್ ಇಜೆಕ್ಷನ್ ಫೇಸ್ ಅಂತ ಹೇಳ್ತೀವಿ. ವೆಂಟ್ರಿಕ್ಯುಲಾರ್ ಸಿಸ್ಟೋಲ್ ಒಳಗಡೆ 2 ಇದ್ದಾವೆ, ಒಂದು ಐಸೋವಾಲ್ಯೂಮೆಟ್ರಿಕ್ ಕಾಂಟ್ರಾಕ್ಷನ್, ಇನ್ನೊಂದು ವೆಂಟ್ರಿಕ್ಯುಲಾರ್ ಇಜೆಕ್ಷನ್. ಓಕೆ, ಸೊ ವೆಂಟ್ರಿಕ್ಯುಲಾರ್ ಇಜೆಕ್ಷನ್ ಆಗಿದ್ಮೇಲೆ ನೆಕ್ಸ್ಟ್ ಏನಾಗುತ್ತೆ, ಇಲ್ಲಾಗುತ್ತೆ
ಕಂಪ್ಲೀಟ್ ಡಯಾಸ್ಟೋಲ್ ಫೇಸ್ ಸ್ಟಾರ್ಟ್ ಆಗುತ್ತೆ. ಕಂಪ್ಲೀಟ್ ಡಯಾಸ್ಟೋಲ್ ಫೇಸ್ ಇದರಲ್ಲಿ ಏನಾಗುತ್ತೆ, ಇದರಲ್ಲಿ ಐಸೋವಾಲ್ಯೂಮಿಕ್ ಆರ್ ಐಸೋವಾಲ್ಯೂಮೆಟ್ರಿಕ್ ರಿಲ್ಯಾಕ್ಸೇಷನ್. ಫಸ್ಟ್ ಏನಾಗುತ್ತೆ, ವೆಂಟ್ರಿಕಲ್ಸ್ ಆರ್ ರಿಲ್ಯಾಕ್ಸ್ಡ್, ವೆಂಟ್ರಿಕಲ್ಸ್ ಏನಿದ್ದಾವೆ ರಿಲ್ಯಾಕ್ಸ್ ಆಗಿದ್ದಾವೆ, ಬಟ್ ಎಲ್ಲ ವಾಲ್ವ್ಸ್ ಇಲ್ಲಿ ಕ್ಲೋಸ್ ಇದ್ದಾವೆ, ಎಲ್ಲ ವಾಲ್ವ್ಸ್ ಎಲ್ಲ ಡೋರ್ಸ್ ಇಲ್ಲಿ ಏನಾಗಿದ್ದಾವೆ ಕ್ಲೋಸ್ ಇದ್ದಾವೆ. ಓಕೆ, ವೆಂಟ್ರಿಕುಲಾರ್ ರಿಲ್ಯಾಕ್ಸೇಷನ್ ಇಲ್ಲಾಗಿದೆ. ಓಕೆ, ಏನಾಗಿದೆ ವೆಂಟ್ರಿಕುಲಾರ್ ರಿಲ್ಯಾಕ್ಸೇಷನ್, ಏಟ್ರಿಯಾ ಕೂಡ ರಿಲ್ಯಾಕ್ಸ್ ಇದೆ, ವೆಂಟ್ರಿಕಲ್ ಕೂಡ ರಿಲ್ಯಾಕ್ಸ್ ಆಗಿದೆ, ಬಟ್ ಎಲ್ಲ ವಾಲ್ವ್ ಇಲ್ಲಿ ಏನಾಗಿದ್ದಾವೆ ಕ್ಲೋಸ್ ಇದ್ದಾವೆ. ವೆಂಟ್ರಿಕಲ್ ಒಳಗಡೆ ಪ್ರೆಷರ್ ಏನಾಗುತ್ತೆ ಕಡಿಮೆ ಆಗುತ್ತೆ. ಇನ್ ದಿ ವೆಂಟ್ರಿಕಲ್ ಪ್ರೆಷರ್ ಈಸ್ ಲೋ. ಓಕೆ, ಸೊ ಲೋ ಆದಾಗ ಏನಾಗುತ್ತೆ ಇಲ್ಲಿ ಎ ವಿ ವಾಲ್ವ್ ಓಪನ್ ಆಗುತ್ತೆ. ಎ ವಿ ವಾಲ್ವ್ ಅಂದರೆ ಟ್ರೈಕಸ್ಪಿಡ್ ವಾಲ್ವ್ ಆ್ಯಂಡ್ ಬೈಕಸ್ಪಿಡ್ ವಾಲ್ವ್ ಓಪನ್ ಆಗುತ್ತೆ. ಸೊ ಟ್ರೈಕಸ್ ಆ್ಯಂಡ್ ಬೈಕಸ್ಪಿಡ್ ವಾಲ್ವ್ ಓಪನ್ ಆದಾಗ ನಮ್ಮ ಏಟ್ರಿಯಾ ಒಳಗಡೆ ಬ್ಲಡ್ ಇದೆಯಲ್ಲ ಅದು ಎದ್ರೊಳಗಡೆ ಬರುತ್ತೆ, ವೆಂಟ್ರಿಕಲ್ ಬರುತ್ತೆ. ನಮ್ಮ ಏಟ್ರಿಯಾ ಒಳಗಡೆ ಬ್ಲಡ್ ಇದೆಯಲ್ಲ ಅದು ಎದ್ರೊಳಗೆ ಬರುತ್ತೆ, ವೆಂಟ್ರಿಕಲ್ ಒಳಗಡೆ ಬರುತ್ತೆ. ಓಕೆ, ಸೊ ನಮ್ಮ ವೆಂಟ್ರಿಕಲ್ ಒಳಗಡೆ ಬರುತ್ತೆ. ಇನ್ನೊಮ್ಮೆ ಏನಾಗುತ್ತೆ, ಫೋರ್ಸ್ಫುಲ್ಲಿ ನಮ್ಮ ಏಟ್ರಿಯಾ ಕಾಂಟ್ರ್ಯಾಕ್ಟ್ ಮಾಡುತ್ತೆ. ಆಲ್ರೆಡಿ ನಮ್ಮ ವೆಂಟ್ರಿಕಲ್ ಒಳಗಡೆ ಸ್ವಲ್ಪ ಬ್ಲಡ್ ಇದೆ, ಏಟ್ರಿಯಾ ಕಾಂಟ್ರ್ಯಾಕ್ಟ್ ಮಾಡಿದಾಗ ಫೋರ್ಸ್ಫುಲ್ಲಿ ನಮ್ಮ ವೆಂಟ್ರಿಕಲ್ ಏನಾಗುತ್ತೆ ಬ್ಲಡ್ಡಿಂದ ತುಂಬ್ಕೊಂಡು ಬಿಡುತ್ತೆ. ನಮ್ಮ ವೆಂಟ್ರಿಕಲ್ ಏನು ಮಾಡುತ್ತೆ ಬ್ಲಡ್ಡಿಂದ ತುಂಬ್ಕೊಂಡು ಬಿಡುತ್ತೆ. ಸೊ ವೆಂಟ್ರಿಕಲ್ ನಮ್ಮ ಬ್ಲಡ್ಡಿಂದ ತುಂಬ್ಕೊಂಡು ಕುಂತಾಗ ಮತ್ತೇನಾಗುತ್ತೆ ವೆಂಟ್ರಿಕುಲಾರ್ ಕಾಂಟ್ರಾಕ್ಷನ್ ಆಗುತ್ತೆ, ಬ್ಲಡ್ ಹೋಗುತ್ತೆ. ಇದೇ ಥರ ಸೈಕಲ್ ಇದು ನಡೀತಾ ಇರುತ್ತೆ. ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿರ್ಬೋದು. ಐ ಥಿಂಕ್ ನಿಮಗೆ ಈ ವಿಡಿಯೋ ಅರ್ಥ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.